ಆರಂಭ ಮಾಡಿಕೊಳ್ಳೋಣ. ನಮ್ಮ ಆರಂಭವು ತಂದೆ ಮಗ ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ಹೆಸರಿನಲ್ಲಿ ಉಂಟಾಗಲಿ. ಆಮೇಲೆ ನಾವು ಕರ್ತನನ್ನು ಸ್ತುತಿಸುವ ಹಾಗೆ ಸಂಗೀತಗಳಲ್ಲಿ 2ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಥೀಮ್ ನಂಬರ್ 2, ಯೆಹೋವ ಜಗದೀಶನೇ ನೀನಾತ್ಮನಾಗಿದ್ದಿ. ಈ ಉದಯ ಕಾಲದ ಆರಾಧನೆಯಲ್ಲಿ ನಾವೆಲ್ಲರೂ ಒಂದು ಚಿಕ್ಕ ಹಿಂಡಾಗಿ ಸೇರಿ ಬಂದು ನಿನ್ನ ಪರಿಶುದ್ಧ ನಾಮವನ್ನು ಕೊಂಡಾಡುವಂತೆ ನಮ್ಮೆಲ್ಲರಿಗೂ ಈ ದಿನವನ್ನು ಕೃಪೆ ಮಾಡಿಕೊಟ್ಟಿದ್ದಿ. ನಿನಗೆ ವಂದನೆಗಳಪ್ಪ. ಯೇಸು ಸ್ವಾಮಿಯವರ ನಾಮವನ್ನು ನಮಗೆ ಕೊಟ್ಟಾತನೇ ನಿನಗೆ ಸ್ತೋತ್ರ. ಯೇಸುವಿನ ಮೂಲಕ ನಿನ್ನ ಪ್ರೀತಿಯನ್ನು ನಮಗೆ ಪ್ರಕಟ ಮಾಡಿದ್ದೀಯಲ್ಲ, ಇದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ಪರಿಶುದ್ಧಾತ್ಮನ ಸಹಾಯವನ್ನು ಯಲೋಕದ ಯಾತ್ರೆಯಲ್ಲಿ ನಮಗೆ ಕೊಟ್ಟಿದ್ದೀಯಪ್ಪ, ಇದಕ್ಕಾಗಿಯೂ ನಿನಗೆ ಸ್ತೋತ್ರ. ಮಹೋನ್ನತನಾದ ದೇವನೇ, ತ್ರಯೇಕನಾದ ಕರ್ತನೇ, ನಿನ್ನ ಪರಿಶುದ್ಧ ನಾಮವನ್ನು ಕೊಂಡಾಡುತ್ತೇವೆ. ಮಹಿಮೆಯುಳ್ಳವನು ನೀನಪ್ಪ, ಅದ್ಭುತ ದೇವರು ನೀನಾಗಿದ್ದಿ, ನಂಬಿಗಸ್ತನಾಗಿದ್ದಿ, ಒಳ್ಳೆಯವನಾಗಿದ್ದೀಯಪ್ಪ. ನಮ್ಮ ಜೀವಿತಗಳಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಮಾಡುತ್ತಾ ಬಂದಿದ್ದೀರಿ, ಇದಕ್ಕಾಗಿ ನಿಮಗೆ ಸ್ತೋತ್ರ ಹೇಳುತ್ತೇವೆ. ಈ ದಿನ ನಮ್ಮನ್ನು ನೆನಪು ಮಾಡಿಕೊಂಡಿರಿಯಪ್ಪ, ಇದಕ್ಕಾಗಿಯೂ ನಿಮಗೆ ಸ್ತೋತ್ರ. ಕೃಪೆ ಕೊಟ್ಟು ಜೀವಿತರ ಸಂಖ್ಯೆಯಲ್ಲಿ ನಿಲ್ಲಿಸಿದ್ದೀರಿ, ನಿಮಗೆ ಸ್ತೋತ್ರ ಅಪ್ಪ. ಈ ದಿನವನ್ನು ನಿಮ್ಮ ಕರಗಳಲ್ಲಿ ಕೊಡುತ್ತೇವೆ ಅಪ್ಪ. ತಂದೆಯಾದ ದೇವರೇ, ಈ ದಿನ ನೀನು ನಮ್ಮೊಟ್ಟಿಗೆ ಇದ್ದು ಆಲೋಚನೆಯನ್ನು ಹೇಳಿಕೊಡಪ್ಪ, ಮಾರ್ಗದರ್ಶನ ಮಾಡು ಸ್ವಾಮಿ. ಪ್ರತಿ ಹೆಜ್ಜೆಯಲ್ಲಿಯೂ ನಾವು ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸುವುದಕ್ಕೆ ಕೃಪೆ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ ಸ್ವಾಮಿ. ಈ ಉದಯ ಕಾಲದಲ್ಲಿ ಪುನರುತ್ಥಾನದ ಶಕ್ತಿಯಿಂದ ಈ ಆಲಯದಲ್ಲಿ ಸೇರಿ ಬಂದ ಒಬ್ಬೊಬ್ಬರನ್ನು ಸಹ ನಿನ್ನ ಅಭಿಷೇಕ ಮಾಡಪ್ಪ. ನಿನ್ನ ಪುನರುತ್ಥಾನದ ಶಕ್ತಿಯನ್ನು ನಾವೆಲ್ಲರೂ ಅನುಭವಿಸುವಂತೆ ಕೃಪೆ ಕೊಡು. ಈ ಪುನರುತ್ಥಾನದ ಶಕ್ತಿಯಿಂದ ತುಂಬಲ್ಪಟ್ಟವರಾಗಿ ಲೋಕದೊಳಗೆ ಹೋಗುವಂತೆ ನಮ್ಮ ಒಬ್ಬೊಬ್ಬರನ್ನು ನೀನು ನಿನ್ನ ಕರಗಳಿಂದ ಅಭಿಷೇಕ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈ ಬೆಳಗಿನ ಜಾವದಲ್ಲಿ ಅಪ್ಪ, ಸ್ವಲ್ಪ ಹೊತ್ತು ನಿನ್ನ ವಾಕ್ಯ ಧ್ಯಾನ ಮಾಡುವಾಗ ನಿನ್ನ ಮಗಳನ್ನು ನಿನ್ನ ತೋಟಿಗೆ ತೆಗೆದುಕೋ. ಆ ಮಗಳಲ್ಲಿ ನಿನ್ನ ವಾಕ್ಯವನ್ನು ಇಡು ಸ್ವಾಮಿ. ಸ್ವಂತ ಜ್ಞಾನ ಪ್ರದರ್ಶನ ಮಾಡದೆ, ವಾಕ್ಚಾತುರ್ಯದಿಂದ ಮಾತಾಡದೆ, ಪರಿಶುದ್ಧಾತ್ಮನ ಬಲವನ್ನು ಹೊಂದಿಕೊಂಡವಳಾಗಿ ನೀನು ಏನು ಹೇಳುತ್ತೀಯೋ ಅದನ್ನೇ ಹೇಳುವ ಹಾಗೆ ಆ ಮಗಳನ್ನು ನಿನ್ನ ಆತ್ಮನಿಂದ ತುಂಬಿಸು, ಅಭಿಷೇಕ ಮಾಡು. ಪರಿಶುದ್ಧಾತ್ಮನೇ, ನೀನು ಅವಳನ್ನು ಆಳ್ವಿಕೆ ಮಾಡಪ್ಪ. ಆಲಯದಲ್ಲಿ ಸೇರಿ ಬಂದ ನಾವೆಲ್ಲರೂ ವಾಕ್ಯವನ್ನು ಕೇಳುವವರು ಮಾತ್ರವೇ ಆಗಿದ್ದು ನಮ್ಮನ್ನು ನಾವು ಮೋಸಪಡಿಸಿಕೊಳ್ಳದೆ ಅಪ್ಪ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಅವುಗಳನ್ನು ಕೈಕೊಂಡು ನಡೆಯುವುದಕ್ಕೆ ಪವಿತ್ರ ಆತ್ಮನ ಸಹಾಯವನ್ನು ಕೊಡು. ಎಲ್ಲರ ಮನೋನೇತ್ರಗಳನ್ನು ಬೆಳಗಿಸಪ್ಪ. ಪಶ್ಚಾತ್ತಾಪ ಮಾನಸಾಂತರಕ್ಕೆ ನಮ್ಮನ್ನು ನಡೆಸು.
ಸಂಪ್ರದಾಯದ ಜೀವಿತವನ್ನು ಬಿಟ್ಟು ನಿನಗೆ ಭಯಪಡುವವರಾಗಿ ನಾವು ಜೀವಿಸುವ ಹಾಗೆ ನಮ್ಮೆಲ್ಲರನ್ನು ನಡೆಸಬೇಕಾಗಿ ನೀನೆ ಆರಂಭವು ಮಧ್ಯವೂ ಅಂತ್ಯವಾಗಿದ್ದು ನಡೆಸಿಕೊಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ. ಆಮೆನ್. ನಾವು ಕರ್ತನನ್ನು ಸ್ತುತಿಸುವ ಹಾಗೆ ಪರದೆಯ ಮೇಲೆ ಮೂಡಿ ಬರುವ ಇನ್ಯಾರು ನಿನ್ನ ಆಪ್ತರು ಈ ರಾಗವನ್ನು ಮಾಡಿಕೊಳ್ಳೋಣ. ಅರುಣೋದಯ ಅರುಣೋದಯ ಸ್ತೋತ್ರವರಿ ಅಪಾಪ ನಿಮಗೆ ನದಿ ಆರಾಧನೆ ಸ್ತೋತ್ರವರಿ ಅಪಾಪ ನಿಮಗೆ ನದಿ ಅಪಾಪ ನಿಮಗೆ ನದಿ ಅಪಾಪ ನಿಮಗೆ ನದಿ ವಾಕ್ಯ ಸಂದೇಶಕ್ಕೆ ಹೋಗುವ ಪೂರ್ವದಲ್ಲಿ ಇನ್ಯಾರು ನಿನ್ನ ಆಪ್ತರು ಎಂಬ ಗೀತವನ್ನು ಹಾಡಿಕೊಳ್ಳೋಣ. Yeah.
ಕೃಪೆಗಳಲ್ಲಿ ಐಶ್ವರ್ಯಭರಿತನಾದ ನನ್ನ ಸ್ವರ್ಗೀಯ ತಂದೆಯಾದ ದೇವರೇ, ಕರ್ತನೆ, ತಿರುಗೊಂದಾವೃತ್ತಿ ಉದಯ ಕಾಲದಲ್ಲಿ ಚಿಕ್ಕಂಡಾಗಿ ನಿನ್ನ ಪಾದ ಸನ್ನಿಧಿಯಲ್ಲಿ ಈ ಶ್ರಮೆ ಮರಣ ಪುನರುತ್ಥಾನ ಧ್ಯಾನಗಳನ್ನು ಮಾಡೋದಕ್ಕೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ದೇವ, ಈ ಸಮಯದಲ್ಲಿ ಕರ್ತನೆ ತಂದೆಯಾದ ದೇವರೇ, ವಾಕ್ಯ ಭಾಗದ ಮೂಲಕ ಮಾತನಾಡು ಸ್ವಾಮಿ. ಮಾತನಾಡುವಳು ನಾನಲ್ಲ ಸ್ವಾಮಿ, ನೀನು ಮಾತನಾಡು ಸ್ವಾಮಿ. ಮನುಷ್ಯನು ಮಾತನಾಡುವುದಾದರೆ ಅದು ಹುಚ್ಚು ಮಾತಾಗ್ತದೆಯಪ್ಪ. ಆದರೆ ನೀನು ಮಾತನಾಡುವುದಾದರೆ ಕರ್ತನೆ, ನಮ್ಮ ಜೀವಿತಗಳು ಬದಲಾಗ್ತವೆ ಸ್ವಾಮಿ. ನಮ್ಮ ನಡೆ ನುಡಿಗಳು ಬದಲಾಗ್ತವೆ ಸ್ವಾಮಿ. ನಮ್ಮ ಮಾತುಗಳು ಬದಲಾಗ್ತವೆ ಸ್ವಾಮಿ. ದೇವರೇ, ನಿನ್ನ ಮಕ್ಕಳಾಗಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು ಸ್ವಾಮಿ. ದೇವರೇ, ಈ ಉದಯ ಕಾಲದಲ್ಲಿ ತಿರುಗಿ ಕರ್ತನೆ ನಮ್ಮ ಜೀವಿತ ಕಾಲಕ್ಕೆ ನಿನ್ನ ಕೃಪೆ ನಿಮಿತ್ತವಾಗಿ ಹೊಸ ದಿನ ನೋಡುವಂಥ ಒಂದು ಸೌಭಾಗ್ಯವನ್ನು ನಮ್ಮೆಲ್ಲರ ಜೀವಿತದಲ್ಲಿ ಒದಗಿಸಿಕೊಟ್ಟಿದ್ದೀಪ. ಅದಕ್ಕಾಗಿ ಸ್ತೋತ್ರ. ಯೆಹೋವ ನೀಸಿಯಾಗಿದ್ದುಕೊಂಡು ಈ ದಿನವೆಲ್ಲ ನಮ್ಮ ಜೀವಿತದಲ್ಲಿ ಜಯವನ್ನು ಅನುಗ್ರಹಿಸು, ನಿನ್ನ ಚಿತ್ತದಂತೆ ನಡೆಸು ಸ್ವಾಮಿ. ಹೇಗೂ ಸ್ವಾಮಿ ನಮ್ಮ ಚಿತ್ತವಲ್ಲಪ್ಪ, ಈ ಧ್ವನಿವರ್ಧಕದ ಮೂಲಕ ಕರ್ತನೆ ನಿನ್ನ ವಾಕ್ಯವನ್ನು ಆಲಿಸುವಂಥ ಎಲ್ಲ ನಿನ್ನ ಮಕ್ಕಳನ್ನು, ಅವರ ಇಷ್ಟಾರ್ಥಗಳನ್ನು ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನೀಗಿಸು ಸ್ವಾಮಿ. ಕರ್ತನೆ, ಹೀಗೆ ಸ್ವಾಮಿ ಕರ್ತನೆ ನಮ್ಮನ್ನು ಈ ಉದಯ ಕಾಲದಲ್ಲಿ ಸೇರಿ ಬಂದಂತೆಲ್ಲ ದೇವಜನರನ್ನು ಕರ್ತನೆ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ. ಅಡೆತಡೆಗಳನ್ನು ಉಂಟು ಮಾಡುವಂತೆಲ್ಲ ದುಷ್ಟ ಶಕ್ತಿಗಳನ್ನು ಪ್ರಭು ಯೇಸು ನಾಮದಲ್ಲಿ ಲಯಗೊಳಿಸ್ತೇವೆ ಸ್ವಾಮಿ. ದೇವ, ನೀನು ಮಾತನಾಡು ಈ ಸಮಯದಲ್ಲಿ ಕರ್ತನೆ. ಈ ಸಮಯ ನಿನ್ನದು ಸ್ವಾಮಿ, ನಿನಗೆ ಒಪ್ಪಿಸಿಕೊಡ್ತೇವೆ. ಘನತೆ ಮಾನ ಮಹಿಮೆ ನೀವು ಒಂದು. ಹೇಗೂ ಸ್ವಾಮಿ ನಮ್ಮ ಬಾಯಿ ಮಾತುಗಳು, ನಮ್ಮ ಹೃದಯದ ಧ್ಯಾನ ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಯೇಸು ನಾಮದಲ್ಲಿ ಬೇಡಿದ್ದೇನೆ ನನ್ನ ತಂದೆಯೇ, ಆಮೇನ್ ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗೊಂದಾವರ್ತಿ ಉದಯ ಕಾಲದಲ್ಲಿ ನಾನು ಆಯ್ದುಕೊಂಡಂಥ ವಾಕ್ಯ ಭಾಗ ಅದು ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯದ 41ನೇ ವಚನವನ್ನು ಮಾತ್ರ ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯದ 41ನೇ ವಚನವನ್ನು ಮಾತ್ರ ಓದಿಕೊಳ್ಳೋಣ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ದೇವರ ವಾಕ್ಯ ಈ ಉದಯ ಕಾಲದಲ್ಲಿ ನಮ್ಮೆಲ್ಲರನ್ನು ಎಚ್ಚರಿಸುವಂಥದ್ದಾಗಿದೆ. ಈ 41ನೇ ವಚನದಲ್ಲಿ ಶೋಧನೆ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಶೋಧನೆಗೆ ಒಳಗಾಗಬೇಡ್ರಿ ಎಂಬುದಾಗಿ. ಮಾನವರಾದ ನಮ್ಮ ಜೀವನದಲ್ಲಿ ದೇವರು ನಮ್ಮನ್ನು 2 ರೀತಿಯ ಪರೀಕ್ಷೆಗೆ ಒಳಪಡಿಸ್ತಾನೆ. ಒಂದು ಶೋಧನೆಗೆ ಒಳಪಡಿಸ್ತಾನೆ, ಒಂದು ಪರೀಕ್ಷೆಗೆ ನಮ್ಮನ್ನು ಒಳಪಡಿಸ್ತಾನೆ. ಶೋಧನೆ ಅನ್ನುವಂಥದ್ದು ಸೈತಾನನಿಂದ ಬಂದದ್ದು, ಪರೀಕ್ಷೆ ಅನ್ನುವಂಥದ್ದು ಅದು ದೇವರಿಂದ ಬಂದಂಥದ್ದಾಗಿದೆ. ಅದಕ್ಕೆ ಮತ್ತಾಯನ ಸುವಾರ್ತೆ ನಾವು ಈಗ ತಾನೇ ಓದಿದ್ದೇವೆ. ಆದ್ದರಿಂದ ಯೇಸು ಕೂಡ ಶೋಧನೆಯನ್ನು ಜಯಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಲೂಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ, ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೇವೆ. ಯೇಸು ಯಾವ ರೀತಿಯಾಗಿ ಈ ಲೋಕದಲ್ಲಿರುವಾಗ ಸೈತಾನನಿಂದ ಬಾಧಿಸಲ್ಪಟ್ಟ ಆತನು ಶೋಧನೆಯನ್ನು ಅನುಭವಿಸಿದನು ಎಂಬುದಾಗಿ ನಾವು ಆ ವಾಕ್ಯ ಭಾಗಗಳಲ್ಲಿ ನಾವು ನೋಡ್ಕೊಳ್ತೇವೆ. ಹಾಗಾದರೆ ಯಾಕೆ ದೇವರು ತನ್ನ ಮಕ್ಕಳಿಗೆ ಶೋಧನೆಗೆ ಪರೀಕ್ಷೆಗೆ ಒಳಪಡಿಸ್ತಾನೆ ಎಂಬುದಾಗಿ ನಾವು ನೋಡೋದಾದರೆ, ದೇವರು ನಮ್ಮನ್ನು ಇನ್ನೊಂದು ಹಂತದಲ್ಲಿ ನಮ್ಮನ್ನು ಬಲಪಡಿಸುವುದಕ್ಕಾಗಿ, ನಮ್ಮನ್ನು ಕಟ್ಟುವುದಕ್ಕಾಗಿ, ನಾವು ಬಿದ್ದು ಹೋಗದ ರೀತಿಯಲ್ಲಿ ಆತನ ಮಕ್ಕಳಾಗಿ ಜೀವಿಸುವುದಕ್ಕಾಗಿ, ನಮ್ಮನ್ನು ಕಟ್ಟುವುದಕ್ಕಾಗಿ ದೇವರು ನಮ್ಮನ್ನು ಶೋಧನೆಗೆ ಪರೀಕ್ಷೆಗೆ ಒಳಪಡಿಸ್ತಾನೆ. ಆ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಬೇಕು. ಆ ಪರೀಕ್ಷೆಯಲ್ಲಿ ನಾವು ಈಗ ನಮ್ಮ ಮಕ್ಕಳೆಲ್ಲ ಈಗ ಪರೀಕ್ಷೆಯನ್ನು ಕಟ್ಟಿದ್ದಾರೆ, ಎನ್ಯುವಲ್ ಪರೀಕ್ಷೆಯನ್ನು ಕಟ್ಟಿದ್ದಾರೆ. ಈಗ ನಮ್ಮ ಮಕ್ಕಳು ಪಾಸ್ ಆದ ನಾವು ಅದನ್ನು ಮುಂದಿನ ಒಂದು ಹಂತದಲ್ಲಿ ನಮ್ಮ ಮಕ್ಕಳನ್ನು ನಾವು ನಡೆಸ್ತೇವೆ. ಆದರೆ ನಮ್ಮ ಆತ್ಮಿಕ ಜೀವನದಲ್ಲಿ ಕೂಡ ಅನೇಕ ಹಂತಗಳಿವೆ. ಆ ಹಂತಗಳನ್ನು ನಾವು ದಾಟಿ ಹೋಗುವಾಗ ಅನೇಕ ಶೋಧನೆಗಳು, ಅನೇಕ ಬಾಧೆಗಳು, ಅನೇಕ ನೋವುಗಳು ನಮ್ಮ ಜೀವನದಲ್ಲಿ ಹಾದು ಹೋಗ್ತಾ ಇರ್ತವೆ. ಆ ಸಂಗತಿಗಳ ಮಧ್ಯದಲ್ಲಿ ದೇವರು ನಮ್ಮನ್ನು ಕಟ್ಟುವುದಕ್ಕೆ, ನಮ್ಮನ್ನು ಬಲಪಡಿಸುವುದಕ್ಕೆ ಆತನು ನಮಗೆ ಶೋಧನೆಯನ್ನು, ಪರೀಕ್ಷೆಗೆ ನಮ್ಮನ್ನು ಒಳಪಡಿಸುವಂಥವನಾಗಿದ್ದಾನೆ. ಆದಿಕಾಂಡ 22ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆದಿಕಾಂಡ 22ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನಿಗೆ ಪರೀಕ್ಷೆಗೆ ಒಳಪಡಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಆತನಿಗೆ ಇರ್ತಕ್ಕಂಥ ಒಬ್ಬನೇ ಮಗ ಇಸಾಕನನ್ನು, ವಯಸ್ಸಾದ ಮೇಲೆ ಹುಟ್ಟಿದಂಥ ಇಸಾಕನನ್ನು ಯಾವ ರೀತಿಯಾಗಿ ದೇವರು ಪರೀಕ್ಷೆಗೆ ಒಳಪಡಿಸಿದನೆಂಬುದಾಗಿ ನಾವು ಆದಿಕಾಂಡ 22ನೇ ಅಧ್ಯಾಯದಲ್ಲಿ ನಾವು ಅದನ್ನು ನೋಡ್ತೇವೆ. ಯಾಕೆಂದರೆ ದೇವರು ಪರೀಕ್ಷೆಗೆ ಒಳಪಡಿಸುವಾಗ ನಾವು ಭಯಪಡ್ತೇವೆ, ಏನಾಗ್ತದೆಯೋ ಏನಿಲ್ಲ. ಆದರೆ ಅಬ್ರಹಾಮನು ಆ ರೀತಿಯಾಗಿ ಭಯಪಡಲಿಲ್ಲ. ಅವನಿಗಿದ್ದಂಥ ಒಬ್ಬನೇ ಮಗನನ್ನು ಆತನು ಸಮರ್ಪಿಸುವುದಕ್ಕಾಗಿ ದೇವರು ಆತನನ್ನು ನಿನಗಿರತಕ್ಕಂಥ ಒಬ್ಬನೇ ಮಗನನ್ನು ನನಗೆ ಸಮರ್ಪಿಸಬೇಕು ಎಂಬುದಾಗಿ ಹೇಳುವಾಗ ಆತನು ಭಯಪಡಲಿಲ್ಲ.
ಆಯಿತು ಸ್ವಾಮಿ, ನಾನು ನಿನಗೆ ನನ್ನ ಮಗನನ್ನು ಒಪ್ಪಿಸ್ತೇನೆ ಅಂತ ಮಗನನ್ನು ಕರೆದುಕೊಂಡು ಹೋದ. ಮೋರಿಯಾ ಬೆಟ್ಟಕ್ಕೆ ಕರೆದುಕೊಂಡು ಹೋದ. ಅಲ್ಲಿ ಮಗನನ್ನು ವಧಿಸುವುದಕ್ಕೆ ಸಿದ್ಧನಾದ. ಆದರೆ ದೇವರು ಪೊದೆಯಲ್ಲಿ ಕುರಿಮರಿಯನ್ನು ಒದಗಿಸಿಕೊಟ್ಟ. ನಿನ್ನ ಮಗನ ಮೇಲೆ ಕೈ ಹಾಕಬೇಡ. ದೇವರು ಇಂಥ ಒಂದು ಶೋಧನೆಯಲ್ಲಿ ಅಬ್ರಹಾಮನು ಅಲ್ಲಿ ಪರೀಕ್ಷೆಯಲ್ಲಿ ಪಾಸ್ ಆಗುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಪ್ರಿಯ ದೇವ ಜನರೇ, ಅದರಲ್ಲಿ ಅಬ್ರಹಾಮನು ಪಾಸ್ ಆಗ್ತಾನೆ. ಹಾಗಾದರೆ ನಾವು ಈ ಲೋಕವೆಂಬ ಜೀವನದಲ್ಲಿ ಬರುವಂಥ ಈ ಶೋಧನೆಗಳಲ್ಲಿ ನಾವು ಕೂಡ ನಮಗೆ ಬರುವಂಥ ಶೋಧನೆ ನಾವು ಭಯಪಡದೆ, ಕುಗ್ಗದೆ, ಹೆದರದೆ ನಾವು ಧೈರ್ಯದಿಂದ ಅವುಗಳನ್ನು ಎದುರಿಸಬೇಕು. ಯಾಕಂದರೆ ಮಾನವರಾದ ನಮ್ಮ ಜೀವನದಲ್ಲಿ ಅನೇಕ ಶೋಧನೆಗಳು, ಸಂಗತಿಗಳು ನಮ್ಮ ಜೀವನದಲ್ಲಿ ಹಾದು ಹೋಗ್ತವೆ. ನಾವು ಅವುಗಳಿಗೆ ಭಯಪಡುವುದಾದರೆ ನಮ್ಮ ಜೀವನದಲ್ಲಿ ನಾವು ಕುಗ್ಗಿ ಹೋಗ್ತೇವೆ. ನಮ್ಮ ಆಯುಷ್ಕಾಲವನ್ನು ನಾವು ಕಡಿಮೆ ಮಾಡಿಕೊಳ್ತೇವೆ. ಆದ್ದರಿಂದ ನಾವು ಭಯಪಡದೆ ಬರುವಂಥ ಶೋಧನೆಗಳನ್ನು, ಸಮಸ್ಯೆಗಳನ್ನು, ಇಕ್ಕಟ್ಟುಗಳನ್ನು ಎದುರಿಸುವುದಕ್ಕೆ ನಾವು ಅಬ್ರಹಾಮನ ಹಾಗೆ ನಂಬಿಕೆ ಇಟ್ಟು ನಮ್ಮ ಜೀವನದಲ್ಲಿ ನಾವು ಮುಂದೆ ಸಾಗಬೇಕು. ಯಾಕಂದರೆ ಶೋಧನೆ ಅನ್ನುವಂಥದ್ದು ಪಾಪವಲ್ಲ, ಆದರೆ ಶೋಧನೆಗೆ ಒಳಪಡುವಂಥದ್ದು ಪಾಪವಾಗಿದೆ. ಶೋಧನೆ ಪಾಪವಲ್ಲ, ಆದರೆ ಶೋಧನೆಗೆ ಒಳಪಡುವಂಥದ್ದು ಪಾಪವಾಗಿದೆ. ಹಾಗಾದರೆ ಶೋಧನೆಯನ್ನು ಜಯಿಸುವುದು ಹೇಗೆ ನಾವು ಶೋಧನೆಯನ್ನು ಜಯಿಸಬೇಕು? ನಾವು ದೇವರ ಮೇಲೆ ನಾವು ನಂಬಿಕೆ ನೀಡಬೇಕು. ಪ್ರಾರ್ಥನೆಯಿಂದ ಶೋಧನೆಯನ್ನು ಜಯಿಸುವುದಕ್ಕೆ ಮಾತ್ರ ಸಾಧ್ಯ. ಯಾಕೆಂದರೆ ಪ್ರಾರ್ಥನೆ ಅನ್ನುವಂಥದ್ದು ದೇವರಿಗೂ ನಮಗೂ ಇರುವಂಥ ಒಂದು ನಿಕಟವಾದಂಥ ಸಂಬಂಧ. ಆ ನಿಕಟವಾದ ಸಂಬಂಧದಲ್ಲಿ ಕರ್ತನನ್ನು ನಮ್ಮ ಜೊತೆಯಾಗಿ, ನಮ್ಮ ಮುಂದೂತನಾಗಿ ಆತನನ್ನು ಇಟ್ಟುಕೊಂಡು ನಮ್ಮ ಜೀವನದಲ್ಲಿ ನಾವು ಮುಂದೆ ಸಾಗುವಾಗ ನಮ್ಮ ಜೀವನದಲ್ಲಿ ನಾವು ಏನೇ ಬಂದರೂ ಕೂಡ ಅದನ್ನು ಜಯಿಸುವುದಕ್ಕೆ ನಾವು ಸಮರ್ಥರಾಗ್ತೇವೆ. ಇಲ್ಲದೆ ಹೋದರೆ ನಾವು ಪರೀಕ್ಷೆಗೆ ಒಳಪಡ್ತೇವೆ. ನಮ್ಮ ಜೀವನದಲ್ಲಿ ನಾವೇನಾಗ್ತೇವೆ? ಸೋತು ಹೋಗ್ತೇವೆ. ಆದರೆ ಅಬ್ರಹಾಮನು ಸೋತು ಹೋಗಲಿಲ್ಲ. ಅದರಲ್ಲಿ ಆತನು ಗೆಲ್ಲುವುದನ್ನು, ಆತನು ಪಾಸಾಗಿ ಆತನು ನಮ್ಮ ಎಲ್ಲ ಒಂದು ಹಳೆ ಒಡಂಬಡಿಕೆಯಲ್ಲಿ ಆತನ ಮೂಲ ಪಿತೃವಾಗಿ ಆತನ ಹೆಸರು ಹೊಂದಿದ್ದ. ಸತ್ಯವೇದದಲ್ಲಿ ಆತನ ಹೆಸರು ಬರೆಯಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಪ್ರಿಯ ದೇವ ಜನರೇ, ಇದನ್ನು ಜಯಿಸುವುದಕ್ಕೆ ಪ್ರಾರ್ಥನೆ ಮತ್ತು ದೇವರ ವಾಕ್ಯ ಮತ್ತು ದೇವರ ಆತ್ಮನ ಬಲ ಬೇಕು. ನಮಗೆ ಶೋಧನೆಯನ್ನು ಜಯಿಸಬೇಕೆಂಬುದಾಗಿ ಹೇಳಿದರೆ, ಒಂದು ರೈಲು ಒಂದೇ ಟ್ರ್ಯಾಕ್ ಮೇಲೆ ಹೋಗೋದಿಲ್ಲ, 2 ಹಳಿ ಮೇಲೆ ಹೋಗ್ತದೆ. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ದೇವರ ಮಕ್ಕಳಾದಂಥ ನಮಗೆ ನಾವು 2 ಹಳಿ ಮೇಲೆ ಹೋಗಬೇಕು. ಪ್ರಾರ್ಥನೆಯೂ ಬೇಕು ಮತ್ತು ದೇವರ ವಾಕ್ಯನೂ ಬೇಕು. ಬರೀ ಪ್ರಾರ್ಥನೆ ಮಾಡಿದರೆ ಮುಗಿಯೋದಿಲ್ಲ, ಕಾಟಾಚಾರಕ್ಕೆ ಮಾಡಿದರೆ ಮುಗಿಯೋದಿಲ್ಲ. ಆದರೆ ಪ್ರಾರ್ಥನೆಯೊಟ್ಟಿಗೆ ನಮಗೆ ದೇವರ ವಾಕ್ಯ ಇರಬೇಕು. ಯಾಕೆಂದರೆ ದೇವರ ವಾಕ್ಯ ಆತನ ವಾಕ್ಯವಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ದೇವರು ಆತನ ವಾಕ್ಯವಾಗಿ ಈ ಲೋಕಕ್ಕೆ ಬಂದಿದ್ದರಿಂದ ಆ ವಾಕ್ಯ ನಮ್ಮೊಳಗೆ ಅದು ನೆಲೆಗೊಳ್ಬೇಕು. ಯಾವಾಗ ಆ ವಾಕ್ಯ ನನ್ನೊಳಗೆ ನೆಲೆಗೊಳ್ತದೋ ಆ ವಾಕ್ಯ ನನ್ನನ್ನು ಎಲ್ಲ ಸಂಗತಿಗಳಿಂದ ಬಿಡುಗಡೆ ಕೊಡ್ತದೆ. ನನ್ನ ಜೀವನದಲ್ಲಿ ಜಯವನ್ನು ಅದು ಕೊಡುವುದಕ್ಕೆ ಶಕ್ತವಾಗಿದೆ. ಆದ್ದರಿಂದ ನಾವು ಅದನ್ನು ಜಯಿಸುವುದಕ್ಕೆ ನಾವು ಶಕ್ತರಾಗಬೇಕು. ಯಾಕಂದರೆ ದೇವರು ಫಲಪಡಿಸುವುದಕ್ಕಾಗಿ ಪರೀಕ್ಷೆಗೆ ನಮ್ಮನ್ನು ಒಳಪಡಿಸ್ತಾನೆ. ಆ ಪರೀಕ್ಷೆಗೆ ನಾವು ವಿಧೇಯರಾಗಬೇಕು. ಮತ್ತು ಅಬ್ರಹಾಮನ ನಂಬಿಕೆಯಿಂದ, ಅಬ್ರಹಾಮನು ಯಾವ ರೀತಿಯಾಗಿ ನಂಬಿಕೆಯ ಮೂಲಕ ಆತನ ನೀತಿವಂತನೆಂಬುದಾಗಿ ನಿರ್ಣಯಿಸಲ್ಪಟ್ಟನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಪ್ರಿಯ ದೇವ ಜನರೇ, ಮೊದಲನೇದಾಗಿ ನಾವು ಶೋಧನೆ ವಿಷಯದಲ್ಲಿ ನಾವು ನೋಡಿಕೊಂಡೆವು. ಎರಡನೇದಾಗಿ ನಾವು ನೋಡಿಕೊಳ್ಳೋಣ ಎಚ್ಚರವಾಗಿರ್ರಿ ಎಂಬುದಾಗಿ. ಯಾಕೆ ನಾವು ಎಚ್ಚರವಾಗಿರ್ಬೇಕಂತ ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಅಂದು ಶಿಷ್ಯರಿಗೆ ಹೇಳಿದ, ಇವತ್ತು ನಮಗೂ ಹೇಳ್ತಾ ಇದ್ದಾನೆ, ಯಾಕೆ ಎಚ್ಚರವಾಗಿರಬೇಕು? ಎಚ್ಚರವಾಗಿ ಇರದೆ ಹೋದರೆ ನಾವು ಅಪಾಯಕ್ಕೆ ಒಳಗಾಗ್ತೇವೆ. ನಮ್ಮ ಜೀವನದಲ್ಲಿ ನಾವು ಎಚ್ಚರವಾಗಿ ಇರದೆ ಹೋದರೆ ನಾವು ಅಪಾಯಕ್ಕೆ ಒಳಗಾಗುವುದು ಖಂಡಿತ. ಯಾಕೆಂದರೆ ಅನೇಕ ಸಾರಿ ದೇವರ ಮಕ್ಕಳಿಗೆ ನಾವೆಲ್ಲೇ ಕೂತ್ಕೊಂಡು ಇಲ್ಲ ಸಲ್ಲದ ಮಾತುಗಳನ್ನು ಹೇಳುವಾಗ, ಅಲ್ಲಿ ದೇವರ ಆತ್ಮನು ನಮ್ಮನ್ನು ಎಚ್ಚರಿಸುವಾಗ ನಾವು ಆ ಮಾತಿಗೆ ನಾವು ಕಿವಿಗೊಡದೆ ಹೋದರೆ ಮುಂದೆ ನಮಗೆ ಅಪಾಯ ಕಾದಿದೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕಾಗಿ ಇಲ್ಲಿ ನಾವು ಎಚ್ಚರವಾಗಿರ್ಬೇಕೆಂಬುದಾಗಿ ಶಿಷ್ಯರಿಗೆ ಹೇಳಿದ, ನೀವು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದ್ದ. ಆದರೆ ಅಲ್ಲಿ ಶಿಷ್ಯರಿಗೆ ಆಗಲೇ ಇಲ್ಲ. ಆದ್ದರಿಂದ ನಾವು ಎಚ್ಚರವಾಗಿದ್ದರಿಂದ ಇರದೆ ಹೋದರೆ ನಾವು ಅಪಾಯಕ್ಕೆ ಒಳಗಾಗುವುದು ಖಂಡಿತ. ಹಾಗಾದರೆ ದೇವರಿಗೆ ಒಳಗಾದಾಗ ಮಾತ್ರ ನಮ್ಮ ಜೀವನದಲ್ಲಿ ನಾವೇನಾಗ್ತೇವೆ? ಆ ಸೈತಾನನಿಂದ, ಆ ಶೋಧಕನಾದಂಥ ಸೈತಾನನ್ನು ತಪ್ಪಿಸಿಕೊಳ್ಳುವುದಕ್ಕೆ, ಆ ಶೋಧನೆಯಿಂದ ಹೊರಗೆ ಬರುವುದಕ್ಕೆ ಮಾತ್ರ ಸಾಧ್ಯತೆ ಇದೆ. ಯಾಕೆಂದರೆ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡ್ತೇವೆ, ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು.
ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಹಾಗಾದರೆ ನಾವು ಯಾವಾಗ ದೇವರ ಸಮೀಪಕ್ಕೆ ನಾವು ಹೋಗ್ತೇವೋ ಆಗ ನಮ್ಮ ಜೀವನದಲ್ಲಿ ದೇವರು ಮೊದಲ ಸ್ಥಾನದಲ್ಲಿ ಇದ್ದುಕೊಂಡು ನಮ್ಮನ್ನು ಎಲ್ಲ ವಿಧದಲ್ಲಿ ನಮ್ಮನ್ನು ತಪ್ಪಿಸಿ ಕಾಪಾಡ್ತಾನೆ. ಯಾಕೆಂದರೆ ಏನೇ ಪರೀಕ್ಷೆ ಬರಲಿ, ಏನೇ ಶೋಧನೆ ಬರಲಿ, ನಿನಗೆ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವು ಜಯಿಸುವುದು ಎಂಬುದಾಗಿ ಯೆಶಾಯನ ಗ್ರಂಥದಲ್ಲಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ನಮ್ಮ ವಿರುದ್ಧವಾಗಿ ಸೈತಾನವನು ಏನೇ ಕಾರ್ಯವನ್ನ ಮಾಡಿದರೂ ಕೂಡ ದೇವರು ನಮ್ಮೊಟ್ಟಿಗೆ ಇರುವುದಾದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ನಾವು ಜಯವನ್ನ ಹೊಂದಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಪ್ರಿಯ ದೇವಜನರೇ, ನಾವು ಯಾವಾಗಲೂ ಎಚ್ಚರಿಕೆ ಉಳ್ಳವರಾಗಿರಬೇಕು. ಎಚ್ಚರ ಇಲ್ಲದೆ ಹೋದರೆ ನಾವು ಏನಾಗ್ತೇವೆ? ನಾವು ಎಚ್ಚರ ಇಲ್ಲದೆ ಹೋದರೆ ಅಪಾಯ ನಮ್ಮ ಜೀವನದಲ್ಲಿ ಕಂಡುಕೊಳ್ತೇವೆ. ಅಪಾಯದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಮತ್ತೊಂದು ಮಾರ್ಗವನ್ನು ನಾವು ಹುಡುಕ್ತೇವೆ, ಅದನ್ನು ತಪ್ಪಿಸಿಕೊಳ್ಳೋದಕ್ಕೆ ಮತ್ತೊಂದು ಮಾರ್ಗ. ಹೀಗೆ ನಮ್ಮ ಜೀವನದಲ್ಲಿ ಅಪಾಯಗಳು ಬರುವಾಗ ನಾವು ಏನಾಗ್ತೇವೆ? ಕುಗ್ಗಿ ಹೋಗ್ತೇವೆ, ಸೋತು ಹೋಗ್ಬಿಡ್ತೇವೆ. ಆದ್ದರಿಂದ ಅವುಗಳು ಬರುವಾಗ ನಾವು ಏನಾಗಿರ್ಬೇಕು? ಎಚ್ಚರವಾಗಿರ್ಬೇಕು ಎಂಬುದಾಗಿ. ಯಾಕೆ ಎಚ್ಚರವಾಗಿರ್ಬೇಕು? ಹಾಗಾದರೆ ಯಾಕೆ ಎಚ್ಚರವಾಗಿದ್ದು? ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯದ 40-42ನೇ ವಚನದಲ್ಲಿ ನಾವು ನೋಡ್ತೇವೆ, ಕರ್ತನು ಬರುವ ದಿನವಾದರೂ ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರ್ರಿ. ಕರ್ತನು ಬರುವ ದಿನವೂ ಆ ಗಳಿಗೆ ಗೊತ್ತಿಲ್ಲವಾದುದರಿಂದ ನಾವೇನಾಗಿರ್ಬೇಕಂತೆ? ಎಚ್ಚರವಾಗಿರ್ಬೇಕು. ಯಾಕೆಂದ್ರೆ ನಾವಿಲ್ಲ ಒಂದಿಲ್ಲ ಒಂದು ದಿನ ನಾವು ಕರ್ತನ ನ್ಯಾಯಾಸನದ ಮುಂದೆ ನಾವು ಮಾಡಿರುವಂಥ ಪ್ರತಿಯೊಂದು ಕೃತ್ಯಗಳಿಗೆ ನಾವು ಆತನ ಮುಂದೆ ಲೆಕ್ಕ ಒಪ್ಪಿಸಬೇಕಾಗಿದೆ. ಕರ್ತನು ಆತನು ನಮ್ಮನ್ನ ತನ್ನ ಮಕ್ಕಳನ್ನಾಗಿ ಅಂಗೀಕರಿಸಿಕೊಂಡಿದ್ದಾನೆ. ಆತನ ಪ್ರೀತಿಗೆ ನಾವು ಪಾತ್ರರಾಗಬೇಕಾದರೆ ನಾವು ಯಾವಾಗಲೂ ಕರ್ತನ ಬರುವಿಕೆಗೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಬೇಕು. ಕರ್ತನ ಬರುವಿಕೆಗೆ ನಾವು ಸಿದ್ಧಪಡಿಸಿಕೊಳ್ಳದೆ ಹೋದರೆ ಮುಂದೆ ಆಗುವಂಥ ಅನಾಹುತದಿಂದ ನಾವು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ದೇವರ ಮುಂದೆ ನಿಂತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನಾವು ಮಾಡಿದಂಥ ಪ್ರತಿಯೊಂದು ಫಲಕ್ಕೆ, ನಾವು ಮಾಡಿದಂಥ ಪ್ರತಿಯೊಂದು ಕಾರ್ಯಗಳಿಗೆ, ಅವನವನ ಕೃತ್ಯಗಳಿಗೆ ಕೊಡ್ತಕ್ಕ ಪ್ರತಿಫಲವು ನನ್ನ ಕೈಲಿದೆ. ಹಾಗಾದರೆ ನಾವು ಮಾಡಿದಂಥ ಈ ಲೋಕದಲ್ಲಿ ಮಾಡಿದಂಥ ಎಲ್ಲ ಕಾರ್ಯಗಳಿಗೆ ದೇವರಿಂದ ನಾವು ಪ್ರತಿಫಲವನ್ನು ಹೊಂದಿಕೊಳ್ಬೇಕಾದ್ರೆ ದೇವರ ಮುಂದೆ ನಾವು ನಿಂತ್ಕೊಳ್ಬೇಕು. ಹಾಗಾದರೆ ನಾವು ಏನೇ ಮಾಡಿದರೂ ಅದನ್ನು ಎಚ್ಚರಿಕೆಯಿಂದ ನಾವು ಮಾಡುವುದಕ್ಕೆ ನಾವು ಶಕ್ತರಾಗಬೇಕು. ನಾವು ಎಚ್ಚರಿಕೆಯಿಂದ ನಾವು ಮಾಡದೆ ಹೋದರೆ ನಮ್ಮ ಜೀವನದಲ್ಲಿ ನಾವು ಸೋತು ಹೋಗ್ತೇವೆ, ಸೋಲನ್ನು ಅನುಭವಿಸ್ತೇವೆ. ಈ ಲೋಕದ ಎಲ್ಲ ಸಂಗತಿಗಳು ನಮ್ಮನ್ನು ಏನು ಮಾಡ್ತವೆ? ಬಾಧಿಸಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಆದ್ದರಿಂದ ಆ ಬಾಧೆಯಿಂದ ನಾವು ಹೊರಗೆ ಬರಬೇಕಾದ್ರೆ ನಾವು ಎಚ್ಚರವಾಗಿದ್ದು ನಾವು ಪ್ರಾರ್ಥಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಕೊಲೆಸ 4ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳ್ತದೆ, ಎಚ್ಚರವಾಗಿದ್ದು ತಪ್ಪದೆ ಪ್ರಾರ್ಥಿಸುವವರಾಗಿರಿ. ಎಚ್ಚರವಾಗಿದ್ದು ತಪ್ಪದೆ ಪ್ರಾರ್ಥಿಸುವವರಾಗಿರಿ. ಹಾಗಾದ್ರೆ ನಾವು ಈ ಎಚ್ಚರಿಕೆ ಎನ್ನುವಂಥದ್ದು ಬಹಳ ನಮ್ಮ ಜೀವನದಲ್ಲಿ ಪ್ರಾಮುಖ್ಯವಾಗಿದೆ. ನಾವು ಅನೇಕ ಸಾರಿ ಯಾವಾಗ ಏನಾದರೂ ಅರ್ಜೆಂಟ್ ಕೆಲಸ ಇದ್ದಾಗ ನಮ್ಗೆ ಎಚ್ಚರಿಕೆನೇ ಆಗೋದಿಲ್ಲ. ಸೈತಾನನು ಏನು ಮಾಡಿಬಿಡ್ತಾನೆ ಅಂದರೆ ನಮ್ಮನ್ನು ಮಲಗಿಸಿ ನಿದ್ದೆ ಮಾಡು ಎಂಬುದಾಗಿ ತಟ್ಟಿ ಮಲಗಿಸ್ಬಿಡ್ತಾನೆ. ಆದ್ದರಿಂದ ನಾವು ಆ ಆ ನಿದ್ದೆಯಿಂದ ನಾವು ಹೊರಗೆ ಬರಬೇಕು. ನಿದ್ದೆ ನಮ್ಮ ಜೀವಿತದಲ್ಲಿ ಆಲಸ್ಯತನವನ್ನು ಉಂಟು ಮಾಡ್ತದೆ. ನಮ್ಮ ಜೀವನದಲ್ಲಿ ಅದು ನಮಗೆ ಆಲಸ್ಯತನವನ್ನು ಉಂಟು ಮಾಡಿ ನಮ್ಮ ಜೀವನದಲ್ಲಿ ಯಾವುದನ್ನು ನಾವು ಹೊಂದಿಕೊಳ್ಳದ ರೀತಿಯಲ್ಲಿ ದೇವರ ಅನ್ಯೋನ್ಯತೆಯಿಂದ ನಮ್ಮನ್ನು ದೂರ ಮಾಡ್ತದೆ. ಆದ್ದರಿಂದ ನಾವು ಯಾವಾಗಲೂ ಎಚ್ಚರವಾಗಿದ್ದು, ಅದಕ್ಕೆ ಪೌಲನು ಹೇಳ್ತಾ ಇದ್ದಾನೆ, ಕೊಲೆಸ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ 4ನೇ ಅಧ್ಯಾಯದ 2ನೇ ವಚನದಲ್ಲಿ, ಎಚ್ಚರವಾಗಿದ್ದು ಪ್ರಾರ್ಥಿಸುವವರಾಗಿರಿ. ಹಾಗಾದರೆ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸುವಂಥವರಾಗಿದ್ದೇವೆ. ನಾವು ಎಷ್ಟು ಸಾರಿ ನಮ್ಮ ಜೀವನದಲ್ಲಿ ನಾವು ಅನೇಕ ವಿಷಯಗಳಿಗೆ ನಾವು ಏನು ಕೊಡ್ತೀವಿ? ಮಹತ್ವವನ್ನು ಕೊಡ್ತೀವಿ. ಆದರೆ ಪ್ರಾರ್ಥನೆಗೆ ನಾವು ಮಹತ್ವವನ್ನು ಕೊಡೋದಿಲ್ಲ. ಯಾಕೆಂದರೆ ಈಗ ಮಾಡಿದ್ರೆ ಆಯ್ತು ಬಿಡು, ಆಮೇಲೆ ಮಾಡಿದ್ರೆ ಈ ಕೆಲಸ ಆಗಿಂದೆ ಮಾಡಿದ್ರೆ ಆಯ್ತು, ಆ ಕೆಲಸ ಆಗಿಂದ ಮಾಡಿ, ಹೀಗೆ ನಮ್ಮ ಜೀವನದ ಲೋಕದ ಗಡಿಬಿಡಿಗಳಲ್ಲಿ ದೇವರನ್ನೇ ನಾವು ಮರೆತು ಬಿಡ್ತೇವೆ. ಈ ಲೋಕದ ಗಡಿಬಿಡಿಯಲ್ಲಿ ನಾವು ದೇವರನ್ನೇ ಮರೆತು ಬಿಡ್ತೇವೆ. ನಮ್ಮದೇ ಆದಂಥ ಕೆಲಸ ಕಾರ್ಯಗಳು, ನಮ್ಮದೇ ಆದಂಥ ಆಲೋಚನೆ, ನಮ್ಮದೇ ಆದಂಥ ಕ್ರಿಯೆಗಳ ಮೂಲಕ ನಾವು ದೇವರಿಗೆ ಏನು ಮಾಡ್ತೇವೆ? ಅವಮಾನವನ್ನು ನಾವು ಮಾಡ್ತೀವಿ. ಯಾಕೆಂದರೆ ದೇವರಿಗೆ ನಾವು ಯಾವಾಗ ಒಳಗಾಗ್ತೀವೋ ಆವಾಗ ಮಾತ್ರ ನಾವು ಸೈತಾನನನ್ನು ಎದುರಿಸೋದಕ್ಕೆ ಶಕ್ತರಾಗ್ತೇವೆ. ಇಲ್ಲದೆ ಹೋದರೆ ನಮ್ಮ ಜೀವನದಲ್ಲಿ ಸೈತಾನನನ್ನು ಎದುರಿಸೋಕ್ಕೆ ಶಕ್ತರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆತನು ಇನ್ನಷ್ಟು ಬಂದ ನಮ್ಮನ್ನು ನಿದ್ದೆ ಮಾಡೋದಕ್ಕೆ ಆತನು ಅನುವು ಮಾಡಿಕೊಡ್ತಾನೆ, ನಮಗೆ ಸಹಾಯ ಮಾಡ್ತಾನೆ. ಆದ್ದರಿಂದ ನಾವು ಏನು ಮಾಡ್ಬೇಕಂದ್ರೆ, ದಾನಿಯೇಲನ ವಿಷಯದಲ್ಲಿ ನಾವು ನೋಡ್ತೇವೆ, ದಾನಿಯೇಲನು ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸುತ್ತಿದ್ದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ದಾನಿಯೇಲನು ಇಡೀ ಬಾಬೆಲ್ ದೇಶದ ಅರಸನಾದಂಥ ನೆಬೂಕದ್ನೆಚ್ಚರನ ಆಜ್ಞೆಯನ್ನು ಮೀರಿ ತಾನು ನಂಬಿದಂಥ ದೇವರನ್ನು ಆತನು ಬಿಡಲಿಲ್ಲ. ಶದ್ರಕ್, ಮೆಷಕ್, ಅಬೇದ್ನೆಗೋ
ಅರಸನ ಎದುರು ನಿಲ್ಲುವುದಕ್ಕೆ ಅವರಿಗೆ ಧೈರ್ಯ ಎಲ್ಲಿಂದ ಬಂತು? ಅರಸನಾದಂಥ ನೆಬೂಕದ್ನೆಚ್ಚರನ ಎದುರಿಗೆ ನಿಂತ್ಕೊಳ್ಬೇಕಾದ್ರೆ ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರಿಗೆ ಧೈರ್ಯ ಎಲ್ಲಿಂದ ಬಂತು? ದೇವರು ಅವರ ಸಂಗಡ ಇದ್ದಿದ್ದರಿಂದ ಅಲ್ಲವೇ? ದೇವರು ಅವರ ಸಂಗಡ ಇದ್ದಿದ್ದರಿಂದ ಅವ್ರಿಗೇನು ಬಂತು? ನಂಬಿಕೆ. ತಾವು ನಂಬಿದಂಥ ದೇವರನ್ನು ಅವರು ಕೈ ಬಿಡಲಿಲ್ಲ. ದೇವರು ಅವರನ್ನು ಆ ಒಂದು ನೆಬೂಕದ್ನೆಚ್ಚರನ ಆಜ್ಞೆಗೆ ಅವರು ಒಳಪಟ್ಟಾಗ ಅವರನ್ನು ಆ ಆಜ್ಞೆಯಿಂದ ತಪ್ಪಿಸಿ ತನ್ನ ಮಕ್ಕಳನ್ನು ಕಾಪಾಡ್ತಾನೆ. 7ರಷ್ಟು ಉರಿಯುವಂಥ ಬೆಂಕಿಯಲ್ಲಿ ಹಾಕಿದ್ರು ಕೂಡ ಅವರು ಸುಟ್ಟು ಹೋಗಲಿಲ್ಲ. 4ನೇ ವ್ಯಕ್ತಿ ಆ ಬೆಂಕಿಯಲ್ಲಿ ಕಾಣಿಸಿಕೊಂಡನೆಂಬುದಾಗಿ ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೆ. ಹಾಗಾದ್ರೆ ದೇವರನ್ನ ನಂಬಿದಂಥ ಮಕ್ಕಳನ್ನ ದೇವರು ಯಾವತ್ತೂ ಕೈ ಬಿಡೋದಿಲ್ರಿ. ಮನುಷ್ಯರು ಕೈ ಬಿಟ್ಟು ಹೋಗ್ತಾರ್ರಿ, ಮನುಷ್ಯರು ಕೈ ಬಿಟ್ಟು ಹೋಗ್ತಾರೆ. ಆದರೆ ದೇವರು ಎಂದಿಗೂ ನಮ್ಮನ್ನು ಕೈ ಬಿಡುವಂಥ ದೇವರಲ್ಲ. ನಮ್ಮ ದೇವರು ನಮ್ಮನ್ನ ಅಪ್ಪಿಕೊಂಡು ಮುದ್ದಿಸುವಂಥ ದೇವರಾಗಿದ್ದಾನೆ. ನಾವು ಎಷ್ಟೇ ಪಾಪ ಮಾಡಿದರೂ, ಎಷ್ಟೇ ಆತನಿಗೆ ದೂರವಾದರೂ ಆತನು ನಮ್ಮನ್ನು ಕೈ ಬಿಡುವುದಿಲ್ಲ. ಆದ್ದರಿಂದ ನಾವೇನಾಗಿರ್ಬೇಕಂದ್ರೆ ಎಚ್ಚರವಾಗಿರ್ಬೇಕೆಂಬುದಾಗಿ ದೇವರವಾಗಿರ್ತಿದೆ. ಹಾಗಾದರೆ ಎಚ್ಚರವಾಗಿರದೆ ಹೋದರೆ ನಾವು ಅಪಾಯಕ್ಕೆ ಹೋಗೋದು, ಅಪಾಯಕ್ಕೆ ಒಳಗಾಗುವುದು ಖಂಡಿತ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ 3ನೇದಾಗಿ ನಾವು ನೋಡ್ಕೊಳ್ಳೋಣ ನಿದ್ದೆ ಎಂಬುದಾಗಿ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 14ನೇ ವಚನವನ್ನು ನಾವು ನೋಡ್ಕೊಳ್ಳೋಣ. ನಿದ್ದೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು. ಕರ್ತನು ನಮಗೆ ಎಚ್ಚರಿಕೆಯ ಮಾತನ್ನು ಹೇಳ್ತಾ ಇದ್ದಾನೆ. ಏನಂತೆ? ನಿದ್ದೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು. ಲೋಕದ ನಿದ್ರೆಯಲ್ಲಿ ಅಂತ ನಮ್ಮನ್ನು ಕರ್ತನು ಎಚ್ಚರಿಸ್ತಾ ಇದ್ದಾನೆ. ಅನೇಕ ವಿಷಯಗಳಲ್ಲಿ ನಾವು ನಿದ್ದೆ ಮಾಡ್ತಾ ಇದ್ದೇವೆ. ನಿದ್ದೆ ನಮ್ಮ ಜೀವನದಲ್ಲಿ ಆಲಸ್ಯತನವನ್ನು ಉಂಟು ಮಾಡ್ತದೆ. ಬರೀ ಲೋಕದ ಸಂಗತಿಗಳಲ್ಲೇ, ಲೋಕದ ಗಡಿಬಿಡಿಗಳಲ್ಲೇ ನಾವು ಏನು ಮಾಡ್ತೇವೆ? ನಮ್ಮನ್ನು ನಾವು ತೊಡಗಿಸ್ಕೊಂಡು ಬಿಡ್ತೇವೆ. ಆದರೆ ದೇವರ ಮಾತುಗಳಿಗೆ ನಾವು ವಿಧೇಯರಾಗುವುದೇ ಇಲ್ಲ. ಮನುಷ್ಯನು ಹೇಳುವಂಥ ಮಾತಿಗೆ ನಾವು ಬಹಳಷ್ಟು ಬೇಗ ವಿಧೇಯರಾಗ್ತೇವೆ, ಆದರೆ ದೇವರ ಮಾತಿಗೆ ನಾವು ವಿಧೇಯರಾಗುವುದಿಲ್ಲ. ಯಾವಾಗ ದೇವರಿಗೆ ನಾವು ವಿಧೇಯರಾಗ್ತೀವೋ ಆಗ ದೇವರ ಕಾರ್ಯಗಳನ್ನು, ದೇವರ ಅದ್ಭುತಗಳನ್ನು ನಮ್ಮ ಜೀವನದಲ್ಲಿ ನಾವು ಹೊಂದಿಕೊಳ್ತೇವೆ. ಇಲ್ಲದೆ ಹೋದರೆ ಹೊಂದಿಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ದಾರಾ ಬೇಂದ್ರೆ ಅವರು ಹೇಳ್ತಾರೆ, ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲಹ ನವೀನ ಜನನ. ಪ್ರತಿ ಸಾರಿನೂ ನಾವು ಮಲಗಿದಾಗ ನಾವೇನು ಮಾಡ್ತೇವೆ? ಮರಣವನ್ನು ಅನುಭವಿಸ್ತೇವೆ. ನಾವು ನಿದ್ದೆ ಹತ್ತಿ ಮಲಗಿದ ನಂತರ ಏನಾಗ್ತದೋ ಗೊತ್ತಿಲ್ಲ. ಮುಂದೆ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ನಮ್ಮ ಜೀವನದಲ್ಲಿ ಒಂದು ಹೊಸ ದಿನವನ್ನು ನಾವು ಕಾಣ್ತೇವೆ. ಹೊಸ ದಿನ. ಇವತ್ತು ನಾವೆಲ್ಲರೂ ಕೂತ್ಕೊಂಡಿದ್ದೇವೆ. ಇದು ದೇವರ ಕೃಪೆ. ಇದು ದೇವರ ಕೃಪೆ ಇಲ್ಲದೆ ಮತ್ತೊಂದಲ್ಲ. ಇವತ್ತು ದೇವರ ಕೃಪೆಯಿಂದ ನಮ್ಮ ಜೀವನದಲ್ಲಿ ಮತ್ತೊಂದು ದಿನಕ್ಕೆ ದೇವರು ನಮ್ಮನ್ನು ನಡೆಸಿದ್ದಾನೆ. ಈ ಉದಯ ಕಾಲದಲ್ಲಿ ದೇವರು ನಮ್ಮನ್ನು ಈ ಒಂದು ಆಲಯದಲ್ಲಿ ನಡೆಸಿರುವುದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಯಾಕೆಂದರೆ ದೇವರು ಬಹಳ ಒಳ್ಳೆಯ ದೇವರು ರೀ. ನಮ್ಮ ದೇವರು ಬಹಳ ಒಳ್ಳೆಯ ದೇವರು. ಆದ್ದರಿಂದ ನಾವು ನಮ್ಮ ದೇವರಿಗೆ ನಾವು ಬಹಳಷ್ಟು ಸ್ತೋತ್ರವನ್ನು ಸಲ್ಲಿಸುವಂಥರಾಗಬೇಕು. ಯಾಕಂದರೆ ಎಷ್ಟೋ ಅನೇಕರು ನಮ್ಮ ಪ್ರಿಯರು ಲೋಕವನ್ನು ಬಿಟ್ಟಾಗಲಿ ಹೋಗಿದ್ದಾರೆ. ಆದರೆ ದೇವರು ತಿರುಗಿ ನಮಗೆ 46 ದಿನಗಳಲ್ಲಿ ತಿರುಗಿ ಆತನ ಕೃಪೆಯ ನಿಮಿತ್ತವಾಗಿ ಶ್ರಮೆ, ಮರಣ, ಪುನರುತ್ಥಾನ ಧ್ಯಾನಗಳನ್ನು ಮಾಡುವಂಥ ಸೌಭಾಗ್ಯವನ್ನು ತಿರುಗಿ ನಮ್ಮ ಜೀವನದಲ್ಲಿ ಒದಗಿಸುತ್ತಾರೆ. ತಿರುಗಿ ನಮಗೆ ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ಪಶ್ಚಾತ್ತಾಪ, ಮಾನಸಾಂತರಕ್ಕೆ. ಈ ದಿನಗಳಲ್ಲಿ ಮಾತ್ರವಲ್ಲ, ನಮ್ಮ ಜೀವಿತದುದ್ದಕ್ಕೂ ನಾವು ಕರ್ತನಿಗೆ ಮಹಿಮೆ ತರುವ ರೀತಿಯಲ್ಲಿ ನಾವು ಜೀವಿಸುವಂತರಾಗಬೇಕು. ಅದಕ್ಕೆ ದಾವೀದನು ಹೇಳ್ತಾನೆ, ಕೀರ್ತನೆ 4ನೇ ಅಧ್ಯಾಯದ 8ನೇ ವಚನದಲ್ಲಿ ಹೇಳ್ತಾನೆ, ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡ ಕೂಡಲೇ ನಿದ್ದೆ ಮಾಡುವೆನು. ನಿರ್ಭಯವಾಗಿರುವುದರಿಂದ, ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡ ಕೂಡಲೇ ನಿದ್ದೆ ಮಾಡುವೆನು. ಮನುಷ್ಯನಿಗೆ ನಿದ್ದೆ ಬಹಳ ಅವಶ್ಯ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ನಿದ್ದೆ ಬಹಳ ಅವಶ್ಯವಾಗಿದೆ. ಅದು ಏನು ಮಾಡ್ತದೆ? ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತದೆ, ದೇಹಕ್ಕೆ ಆರೋಗ್ಯವನ್ನು ಕೊಡ್ತದೆ. ಒಂದು ವೇಳೆ ನಿದ್ದೆ ಇಲ್ಲದೆ ಹೋದರೆ ನಮ್ಮ ಜೀವನದಲ್ಲಿ ನಮ್ಮ ಮಾನಸಿಕ ಪರಿಸ್ಥಿತಿಯನ್ನು ಕೂಡ ತನ್ನ ಹತೋಟಿಯಲ್ಲಿ ಇಟ್ಕೊಳ್ತದೆ ನಿದ್ದೆ. ಒಂದು ವೇಳೆ ನಿದ್ದೆ ಆಗದೆ ಹೋದರೆ ನಮ್ಮ ಜೀವನದಲ್ಲಿ, ನಮ್ಮ ದೇಹದಲ್ಲಿ ಏರುಪೇರುಗಳು ಉಂಟಾಗ್ತವೆ. ಆದ್ದರಿಂದ ನಾವೇನು ಮಾಡ್ಬೇಕಂದ್ರೆ ನಿದ್ದೆಯನ್ನು ಹೇಗೆ ಪಡೆದುಕೊಳ್ಬೇಕೆಂಬುದಾಗಿ ಅನುಭವ ಪೂರ್ವಕವಾಗಿ ದಾವೀದನು ಹೇಳ್ತಾ ಇದ್ದಾನೆ. ನಾನು ನಿರ್ಭಯವಾಗಿ ಮಲಗಿಕೊಂಡ ಕೂಡಲೇ ಏನು ಮಾಡ್ತೀನಿ? ನಿದ್ದೆ ಮಾಡ್ತೀನಿ. ನಿರ್ಭಯ.
ಯಾವ ಭಯವೂ ಇರಬಾರ್ದು, ಯಾವ ಚಿಂತೆ ಇರಬಾರ್ದು, ಯಾವ ನೋವುಗಳು ನಮಗಿರಬಾರ್ದು. ಯಾಕಂದರೆ ರಾತ್ರಿ ನಾವು ಹಾಸಿಗೆಗೆ ಹೋಗೋದಕ್ಕಿಂತ ಪೂರ್ವದಲ್ಲಿ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಮಲಗುವುದಾದರೆ ಖಂಡಿತವಾಗಿ ಸುಖಕರವಾದ ನಿದ್ರೆಯನ್ನು ಕಂಡು ಹೊಸ ದಿನವನ್ನು ನೋಡೋದಕ್ಕೆ ನಾವು ಶಕ್ತರಾಗ್ತೀವಿ. ಆದ್ದರಿಂದ ನಾವು ನಿದ್ರೆಯನ್ನು ಪಡೆದುಕೊಳ್ಳಬೇಕೆಂಬುದಾಗಿ ದಾವೀದನು ತನ್ನ ಅನುಭವಪೂರ್ವಕವಾಗಿ ಹೇಳ್ತಾ ಇದ್ದಾನೆ. ಆದ್ದರಿಂದ ನಮ್ಮ ಮುಂದೆ ಇಡ್ತಾ ಇದ್ದಾನೆ ವಾಕ್ಯವನ್ನು. ಏನೆಂದರೆ ನಾವು ಸುರಕ್ಷಿತವಾಗಿರುವಾಗ, ನಿರ್ಭಯವಾಗಿರುವಾಗ, ಚಿಂತನೆ ಇಲ್ಲದಿರುವಾಗ, ಆರೋಗ್ಯವಾಗಿರುವಾಗ, ಬಾಧೆಗಳು ಇಲ್ಲದೆ ಇರುವಾಗ, ಹಸಿವೆ ಇಲ್ಲದೆ ಇರುವಾಗ ನಾವು ಏನು ಮಾಡ್ತೀವಿ ಅಂದರೆ ಸುಖಕರವಾದ ನಿದ್ರೆಯನ್ನು ಮಾಡ್ತೀವಿ. ರಾತ್ರಿ ಹಸಿವೆ ಆದರೆ ಸ್ವಲ್ಪ ಹೊಟ್ಟೆ ಏನೋ ಗಡಿಬಿಡಿ ಆಗ್ತಾ ಇದೆ ಅಂತ ಎದ್ದು ಏನಾದರೂ ತಿಂತಾರೆ ಕೆಲವರು, ಅಲ್ಲ? ನಿದ್ದೆ ಆಗದೆ ಹೋದರೆ ನಿದ್ದಿನ ಆಗಿಲ್ಲ ಇವತ್ತು ಎಂಬುದು. ಯಾಕೆಂದರೆ ನಾವು ಮನುಷ್ಯರೆಲ್ಲ ನಮ್ಮ ಜೀವನದಲ್ಲಿ ಏರುಪೇರುಗಳು ಉಂಟಾಗ್ತವೆ. ಆದ್ದರಿಂದ ನಾವು ಏನು ಮಾಡ್ಬೇಕು, ಆ ನಿದ್ದೆಯಿಂದ ಹೊರಗೆ ಬರುವುದಕ್ಕೆ ನಾವು ಏನು ಮಾಡಬೇಕು, ಪ್ರಯತ್ನವನ್ನು ನಾವು ಮಾಡಬೇಕು. ಯಾಕಂದರೆ ನಿದ್ದೆಯನ್ನು ನಾವು ಯಾವಾಗ ಚೆನ್ನಾಗಿ ಮಾಡಿ ಹೇಳ್ತೀವೋ ನಮ್ಮ ಜೀವನ, ನಮ್ಮ ಆರೋಗ್ಯ ಚೆನ್ನಾಗಿ ಇರ್ತದೆ. ಆದ್ದರಿಂದ ಮನುಷ್ಯನಿಗೆ ನಿದ್ದೆ ಬಹಳ ಅವಶ್ಯ. ಆದರೆ ಆ ನಿದ್ದೆ ಮಾಡುವುದರ ದೇವರ ವಾಕ್ಯ ಹೇಳ್ತದೆ, ಅದಕ್ಕೆ ಕರ್ತನ ಹೇಳ್ತಾನೆ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಏನು ಮಾಡ್ತದೆ ಅಲ್ಲಿ? ಚಿಂತೆಗೆ ಒಳಗಾಗಬೇಡ್ರಿ. ಯಾವಾಗ ಈ ಚಿಂತೆ ನಮ್ಮ ಜೀವನದಲ್ಲಿ ಕಾಡ್ತದೋ ಆಗ ನಮಗೆ ನಿದ್ದೆ ಬರೋದಿಲ್ಲ. ಆ ವಿಚಾರದಲ್ಲಿ ನಾವು ಏನಾಗ್ತೇವೆ, ನಿದ್ದೆಯನ್ನೇ ಮಾಡುವುದಿಲ್ಲ. ಆಗೇನಾಗ್ತದೆ, ತಲೆನೋವು ಸ್ಟಾರ್ಟ್ ಆಗ್ತದೆ, BP ಹೆಚ್ಚಾಗ್ತದೆ, ಶುಗರ್ ಜಾಸ್ತಿ ಆಗ್ತದೆ. ಹೀಗೆ ವಿಧ ವಿಧವಾದ ಮಾನಸಿಕ ರೋಗಗಳು ನಮ್ಮನ್ನು ಅಂಟಿಕೊಳ್ಳಲಿಕ್ಕೆ ಪ್ರಾರಂಭವಾಗ್ತವೆ. ಆದ್ದರಿಂದ ನಾವು ರಾತ್ರಿ ಮಲಗುವಾಗ ಆ ನಿದ್ದೆಯಿಂದ ನಾವು ನಿದ್ದೆಗೆ ಜಾರುವಾಗ ಕರ್ತನಿಗೆ ನಮ್ಮನ್ನು ಒಪ್ಪಿಸಿ ಕೊಡಬೇಕು. ರಾತ್ರಿ ನಮ್ಮ ಮಲಗಿದಾಗ ಏನಾಗ್ತದೋ ಗೊತ್ತಿಲ್ಲ, ಮತ್ತೆ ಹೊಸ ದಿನವನ್ನು ನೋಡ್ತೀವಿ ಇಲ್ಲೋ ಗೊತ್ತಿಲ್ಲ. ಆದರೆ ದ.ರಾ ಬೇಂದ್ರೆಯವರು ಹೇಳಿದ ಹಾಗೆ ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲಹ ನವೀನ ಜನನ. ಹಾಗಾದ್ರೆ ನಾವು ನಿದ್ದೆ ಮಾಡಿ ಎದ್ದಾಗ ಪ್ರತಿ ಸಲವೂ ಒಂದು ಹೊಸ ಜೀವಿತವನ್ನು ನಾವು ಹೊಂದಿಕೊಳ್ತೇವೆ. ನಮ್ಮ ಜೀವನದಲ್ಲಿ ನಾವು ಎದ್ದ ಸಲ ಪ್ರತಿ ಸಲವೂ ಪ್ರತಿದಿನವೂ ನಾವು ಎದ್ದಾಗಲೆಲ್ಲ ನಾವು ಹೊಸ ಜೀವನ ನಮ್ಮ ಜೀವನದಲ್ಲಿ ಪ್ರಾರಂಭವಾಗ್ತದೆ. ಕಳೆದು ಹೋದಂಥ ದಿನಗಳು ಆಗಿ ಹೋಯಿತು. ಆದ್ದರಿಂದ ನಾವೇನು ಮಾಡಬೇಕು, ನಾವು ನಿರ್ಭಯವಾಗಿ ನಿದ್ದೆಯನ್ನು ನಾವು ಮಾಡಬೇಕು. ಈ ಲೋಕದ ಚಿಂತೆಯಿಂದ ನಾವು ದೂರವಿರಬೇಕು ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ. ಅದಕ್ಕೆ ಜ್ಞಾನೋಕ್ತಿಯಲ್ಲಿ ನಿದ್ದೆ ಮಾಡುವವನಿಗೆ 6ನೇ ಅಧ್ಯಾಯದ 9ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ನಿದ್ದೆ ಮಾಡುವವನಿಗೆ ಸೋಮಾರಿಯೇ ಎಂಬುದಾಗಿ ಅಲ್ಲಿ ಕರೀತಾನೆ ದೇವರು. ಸೋಮಾರಿಯೇ, ಇರುವೆ ಹತ್ರ ಹೋಗಿ ನೀನೇನು ಮಾಡು, ಕಲಿತುಕೋ. ನೋಡ್ರಿ, ಆ ಇರುವೆಗಳಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಆ ಇರುವೆ ಏನು ಮಾಡ್ತದೆ, ತನ್ನ ಕಾರ್ಯವನ್ನು ಅದು ಮಾಡ್ತಾನೆ ಇರ್ತದೆ. ಸುಗ್ಗಿಯಲ್ಲಿ ತನಗೆ ಬೇಕಾದಂಥ ಆಹಾರವನ್ನು ಕೂಡಿಟ್ಕೊಳ್ತದೆ. ಮಳೆಗಾಲ ಬರೋದಕ್ಕಿಂತ ಪೂರ್ವದಲ್ಲಿ ಅದು ತನ್ನ ಆಹಾರವನ್ನು ನಾವು ಯಾವುದನ್ನು ಕೂಡಿಟ್ಕೊಳ್ತಾ ಇದ್ದೇವೆ ನಮ್ಮ ಜೀವನದಲ್ಲಿ. ಆದ್ದರಿಂದ ನಾವು ನಿದ್ದೆ ಮಾಡುವವನಿಗೆ ಸೋಮಾರಿಯೇ ಎಂಬುದಾಗಿ ನಾವು ಕೇಳ್ತೇವೆ. ಯಾಕಂದರೆ ಸೋಮಾರಿಗಳು ಯಾವುದನ್ನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ, ಜೀವನದಲ್ಲಿ ಯಾವುದನ್ನು ಗೆಲ್ಲಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ನಾವು ಯಾವಾಗಲೂ ಚೈತನ್ಯವುಳ್ಳವರಾಗಿರಬೇಕು. ಹೊಸ ಬಲ, ಹೊಸ ಆಶೀರ್ವಾದ, ಹೊಸ ಚೈತನ್ಯದೊಂದಿಗೆ ನಾವು ನೂತನ ದಿನವನ್ನು ನಾವು ಪ್ರಾರಂಭಿಸುವಾಗ ದೇವರ ಆತ್ಮನ ಅದ್ಭುತವಾಗಿ ನಮ್ಮನ್ನು ನಡೆಸುವಂಥವನಾಗಿದ್ದೇನೆ. ನ್ಯಾಯಸ್ಥಾಪಕರ 16ನೇ ಅಧ್ಯಾಯದ 19ನೇ ವಚನದಲ್ಲಿ ನಾವು ನೋಡ್ತೀವಿ. ಶಕ್ತಿಶಾಲಿಯಾದಂಥ ಸಂಸೋನನ ವಿಷಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಸಂಸೋನನು ನಿದ್ದೆಯಲ್ಲಿಯೇ ತನ್ನ ಶಕ್ತಿಯನ್ನು ಕಳೆದುಕೊಂಡನು ಎಂಬುದಾಗಿ ನೋಡ್ತೇವೆ. ಸಂಸೋನನು ನಿದ್ದೆಯಲ್ಲಿಯೇ ತನ್ನ ಶಕ್ತಿಯನ್ನು ಕಳೆದುಕೊಂಡು, ಇವತ್ತು ನಾವು ಕೂಡ ನಿದ್ರೆಗೆ, ಬಹಳಷ್ಟು ನಿದ್ರೆಗೆ ನಾವು ಜಾರೋದಾದರೆ ನಮ್ಮಲ್ಲಿರುವಂಥ ಬಲಹೀನತೆ ಅದು ಎದ್ದು ಕಾಣ್ತದೆ. ಅದಕ್ಕೆ ನಾವು ಏನು ಮಾಡಬೇಕು, ಶಕ್ತಿಯನ್ನು ಕಳೆದುಕೊಳ್ಬೋದ, ಆ ಶಕ್ತಿಯನ್ನು ಹೊಂದಿಕೊಳ್ಳೋದಾದರೆ ಬೆಳಗಿನ ಜಾವದಲ್ಲಿಯೇ ಎದ್ದು ದೇವರ ಸಾನ್ನಿಧ್ಯಕ್ಕೆ ಬಂದು ದೇವರೊಟ್ಟಿಗೆ ನಾವು ಮಾತನಾಡಬೇಕು. ದೇವರೊಟ್ಟಿಗೆ ನಮ್ಮ ಸಂಗತಿಗಳನ್ನು ಹಂಚಿಕೊಳ್ಬೇಕು. ದೇವರು ಮಾಡಿದಂಥ ಮಹೋಪಕಾರಗಳಿಗೆ ನಾವು ಕೃತಜ್ಞತೆಯನ್ನು ನಾವು ಸಲ್ಲಿಸುವಂಥವ್ರಾಗಬೇಕು. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯದ 9ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಪೌಲನು ತ್ರೋವಕ್ಕೆ ಹೋದಾಗ ಅಲ್ಲಿ ಪ್ರಸಂಗವನ್ನು ಮಾಡ್ತಿರುವಾಗ ತುಕಿಕನೆಂಬ ಯೌನಸ್ಥನು ನಿದ್ದೆಯಿಂದ ತೂಕಡಿಸ್ತಿರುವಾಗ 3ನೇ ಅಂತಸ್ತಿನಿಂದ ಬಿದ್ದು ಸತ್ತನು ಎಂಬುದಾಗಿ ನೋಡ್ತೇವೆ. ಅಲ್ಲಿ ಆತನ ಏನು ಮಾಡಿದ, ಅಪಾಯಕ್ಕೆ ಒಳಗಾದ. ನಿದ್ದೆ ಮಾಡಿ ತುಕಿಕನು 3ನೇ ಅಂತಸ್ತಿನಿಂದ ಬಿದ್ದು ಸತ್ತನು ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಪ್ರಿಯ ದೇವ ಜನರೇ, ನಿದ್ದೆ ದೇಹಕ್ಕೆ ಒಳ್ಳೆಯದು, ಆದರೆ ಅತಿಯಾದ ನಿದ್ದೆ ಆಲಸ್ಯತನವನ್ನು ಉಂಟು ಮಾಡುತ್ತದೆ. ತಿರುಗಿ ನಮ್ಮ ಜೀವನದಲ್ಲಿ ಆಲಸ್ಯತನದಿಂದ ನಾವೇನು ಮಾಡ್ತೇವೆ, ಅನೇಕ ರೋಗಗಳನ್ನು ತಂದುಕೊಳ್ತೇವೆ. ಅನೇಕ ರೋಗಗಳನ್ನು ನಾವು ತಂದುಕೊಳ್ತೇವೆ. ಆದ್ದರಿಂದ
ಯೋನನ ಪುಸ್ತಕ 1ನೇ ಅಧ್ಯಾಯದ 6ನೇ ವಚನದಲ್ಲಿ ನಾವು ನೋಡ್ತೀವಿ. ಯೋನನು ನಿದ್ರೆ ಮಾಡುವಾಗ ಹಡಗಿನ ಪ್ರಯಾಣಕನು ಅವನನ್ನು ಎಬ್ಬಿಸಿ ಪ್ರಾರ್ಥಿಸಲು ಹೇಳ್ತಾನ್ರಿ. ಹೇಳು, ನಿನ್ನ ದೇವರಿಗೆ ನೀನೇನು ಮಾಡು, ಪ್ರಾರ್ಥನೆ ಮಾಡು ಎಂಬುದಾಗಿ ಆ ಹಡಗಿನ ಯಜಮಾನನು ಆ ಯೋನನಿಗೆ ಹೇಳುವುದನ್ನು ನಾವು ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಹಾಗಾದರೆ ಶಿಷ್ಯರು ಕೂಡ ನಿದ್ರೆಯಲ್ಲಿ ಮಲಗಿರುವಾಗ ಕರ್ತನು ಅವ್ರಿಗೆ ಹೇಳ್ತಾನೆ, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳ್ತಾನೆ. ಇಂದು ನಮಗೂ ಸಹ ಕರ್ತನು ಹೇಳ್ತಾ ಇದ್ದಾನೆ, ಏನಾದರೆ ಸುಖಕರವಾದ ನಿದ್ರೆಯನ್ನು ದಯಪಾಲಿಸುವಂಥ ದೇವರು ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ, ಎಡೆಬಿಡದೆ ನಾವು ಪ್ರಾರ್ಥನೆಯನ್ನು ಮಾಡುವಂಥ ದೇವರ ಕೃಪೆಯಿಂದ ನಾವು ಏನು ಮಾಡಿದ್ದೇವೆ, ಸುಖಕರವಾದ ನಿದ್ರೆಯಲ್ಲಿ ಆನಂದಿಸಿ ಒಳ್ಳೆಯ ಆರೋಗ್ಯವನ್ನು ನಾವು ಹೊಂದಿಕೊಳ್ಳುವಂಥವರು ನಾವು ಆಗಬೇಕು. ಇಲ್ಲದೆ ಹೋದರೆ ಲೋಕದ ಚಿಂತೆಯಲ್ಲಿ ಅನೇಕರು, ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕರು ಚಿಂತೆಯಲ್ಲಿ ನಿದ್ದೆ ಇಲ್ಲದೆ ಅನೇಕ ರೋಗಗಳನ್ನು ತಂದುಕೊಳ್ಳುವುದನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಚಿಂತೆ ಮಾಡಿ ಮಾಡಿ ಮೊಳ ಉದ್ದ ಬೆಳೆಯುವುದು ಯಾರಿಂದ ಆದೀತು ಎಂಬುದಾಗಿ ದೇವರ ವಾಕ್ಯ ಕೇಳ್ತಾ ಇದೆ. ಹಾಗಾದರೆ ಪ್ರಿಯರೇ, ಪ್ರಾರ್ಥನೆ ನಮ್ಮ ಜೀವನದ ಉಸಿರಾಗಬೇಕು. ಪ್ರಾರ್ಥನೆ ನಮ್ಮ ಜೀವಿತದ ಉಸಿರಾಗಬೇಕು. ಪ್ರಾರ್ಥನೆ ಇಲ್ಲದ ಜೀವಿತ ಅದು ಬರಡು ಜೀವಿತವಾಗಿದೆ. ಹಾಗಾದರೆ ಆ ಪ್ರಾರ್ಥನೆಯನ್ನು ನಾವು ಯಾವಾಗಲೂ, ಯೇಸು ಕೂಡ ಇವತ್ತು ನಮಗೆ ಆ ಪ್ರಾರ್ಥನೆ ಜೀವಿತಕ್ಕೆ ಮಾದರಿಯಾಗಿದ್ದಾನೆ. ಯೇಸು ಇನ್ನೂ ಮೊಬ್ಬಿರುವಾಗ ಆತನ ಅಡವಿಯ ಸ್ಥಳಕ್ಕೆ ಹೋಗಿ ಪ್ರಾರ್ಥಿಸಿದ. ಯಾಕೆ ಪ್ರಾರ್ಥಿಸ್ತಾ ಇದ್ದ? ತನ್ನ ರಾತ್ರಿಯೆಲ್ಲ ಆತನ ಪ್ರಾರ್ಥನೆ ಮಾಡ್ತಾ ಇದ್ದ. ಇನ್ನೂ ಮೊಬ್ಬಿರುವಾಗಲೇ ಹೋಗಿ ಅಡವಿ ಸ್ಥಳಕ್ಕೆ ಹೋಗಿ ಪ್ರಾರ್ಥನೆ. ಯಾಕೆ ಎಂಬುದಾಗಿ ಹೇಳುವಾಗ, ತನ್ನನ್ನು ತಂದೆಯೊಟ್ಟಿಗೆ ತನ್ನನ್ನು ಸಿದ್ಧಪಡಿಸಿಕೊಂಡು ಮರುದಿನದ ಸೇವೆಗಾಗಿ ಹೋಗುವುದಕ್ಕೆ ತನ್ನನ್ನು ಸಿದ್ಧಪಡಿಸಿಕೊಳ್ತಾ ಇದ್ದನು. ಆದ್ದರಿಂದ ನಾವು ಕೂಡ ಈ ಉದಯ ಕಾಲದಲ್ಲಿ ನಸಿಕಿನಲ್ಲಿಯೇ ಬಂದು ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸಿ ನಮ್ಮನ್ನು ದೇವರ ಕೈಗೆ ಒಪ್ಪಿಸಿ ಇಡೀ ದಿನವೆಲ್ಲ ನಾವು ಆನಂದದಿಂದ ನೆಮ್ಮದಿಯ ಜೀವನವನ್ನು ಮಾಡಬೇಕಾದ್ರೆ ನಾವು ದೇವರ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥಿಸಬೇಕು. ಯಾವಾಗ ನಾವು ಪ್ರಾರ್ಥನೆ ಮಾಡ್ತೀವೋ ಆ ದೇವರಿಗೂ ನಮಗಿರುವಂಥ ನಿಕಟವಾದಂಥ ಸಂಬಂಧ, ದೇವರು ಏನು ಮಾಡ್ತಾನೆ, ನಮ್ಮನ್ನು ಎಲ್ಲ ವಿಧದಲ್ಲಿ ನಮ್ಮನ್ನು ಪಾರು ಮಾಡಿ ಜಯದ ಜೀವಿತಕ್ಕೆ ಆತನು ನಡೆಸುವಂಥವನಾಗಿದ್ದಾನೆ. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ಅನೇಕ ಕಡೆಗಳಲ್ಲಿ ನೋಡ್ತೀವಿ. ಆದ್ದರಿಂದ ನಾವು ಪ್ರಾರ್ಥನೆ ಬಲ ನನ್ನೊಳಗಿರಬೇಕು. ಆ ಪ್ರಾರ್ಥನೆ ಬಲ ನನ್ನೊಳಗಿರುವುದಾದರೆ ಎಲ್ಲವನ್ನ ಸಮಸ್ತವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ. ಆ ಪ್ರಾರ್ಥನೆ ಮೂಲಕ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯ ಮಾಡುವಂಥ ದೇವರಿದ್ದಾನೆ. ಆದ್ದರಿಂದ ನಾವು ಯೆಹೋಶುವನ ಪುಸ್ತಕ 10ನೇ ಅಧ್ಯಾಯದ 12-13ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೆಹೋವನ ಅಮೋರಿಯರನ್ನು ಇಸ್ರಾಯೇಲರು ಒಪ್ಪಿಸದ ದಿನದಲ್ಲಿ ಯೆಹೋವನು ಅವನಿಗೆ ಒಂದು ವಿಜ್ಞಾಪನೆಯನ್ನು ಮಾಡ್ತಾನ್ರಿ. ಸೂರ್ಯನೇ ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ ನೀನು ಅಯ್ಯಾಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲರ ಸಮಕ್ಷಮದಲ್ಲಿ ಆಜ್ಞಾಪಿಸಲು ಇಸ್ರಾಯೇಲರು ತಮ್ಮ ಶತ್ರುಗಳಿಗೆ ಮುಯ್ಯ ತೀರಿಸುವವರೆಗೂ ಸೂರ್ಯ ಚಂದ್ರರು ಮುಣುಗುವುದಕ್ಕೆ ಏನು ಮಾಡಲಿಲ್ಲ, ಆತುರ ಪಡದೆ ಹೆಚ್ಚು ಕಡಿಮೆ ಒಂದು ದಿವಸ ಪೂರ್ತಿಯಾಗಿ ಆಕಾಶದ ಮಧ್ಯದಲ್ಲಿಯೇ ನಿಂತು. ನೋಡ್ರಿ, ಸೂರ್ಯ ಚಂದ್ರರು ಕೂಡ ದೇವರ ಮಾತುಗಳನ್ನು ಕೇಳ್ತವೆ. ಅಲ್ಲಿ ನೋಡ್ರಿ ಎಂಥ ಬಲ ಪ್ರಾರ್ಥನೆಯಲ್ಲಿದೆ. ದೇವರ ಹತ್ರ ಯೆಹೋಶುವನು ಪ್ರಾರ್ಥನೆ ಮಾಡ್ತಾನೆ, ಸೂರ್ಯ ಚಂದ್ರರು ಹಾಗೆ ಒಂದು ದಿನ ಪೂರ್ತಿಯಾಗಿ ಹಾಗೆ ನಿಂತಿದ್ದ, ಮುಣುಗುವುದಕ್ಕೂ ಪ್ರಯತ್ನ ಪಡಲಿಲ್ಲ ಎಂಬುದಾಗಿ, ಆತುರ ಪಡಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ನಾವು ಕೂಡ ಪ್ರಾರ್ಥನೆ ಆ ಬೆಟ್ಟವನ್ನೇ ಕದಲಿಸುವಂಥ ಶಕ್ತಿ ಪ್ರಾರ್ಥನೆಯಲ್ಲಿದೆ. ಆದ್ದರಿಂದ ಪ್ರಾರ್ಥನೆಯನ್ನು ನಾವು ಬಹಳ ಆಸಕ್ತಿಯಿಂದ ನಾವು ಮಾಡೋರಾಗಬೇಕು. ಯಾಕಂದರೆ ಪ್ರಾರ್ಥನೆಯಲ್ಲಿ ಇದೆ, ಸೂರ್ಯಚಂದ್ರನನ್ನೇ ನಿಲ್ಲಿಸುವಂಥ ಶಕ್ತಿ ಆ ಪ್ರಾರ್ಥನೆಯಲ್ಲಿದೆ. ಆದ ಕಾರಣ ನಾವು ಮುಂದೆ ಬರುವಾಗ ನಾವು ನೋಡ್ತೇವೆ, ಮತ್ತಾಯನ ಸುವಾರ್ತೆ, ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯದ 23ನೇ ವಚನದಲ್ಲಿ ನಾನು ನೋಡ್ತೇವೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ, ಯಾವನಾದರೂ ಈ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆ ಆಗುವುದು. ಮುಂದಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆದ ಕಾರಣ ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ಹೇಳ್ತೇನೆ. ನಾವು ಹಾಗಾದರೆ ನಂಬಿಕೆ ಇಲ್ಲದೆ ಯಾವುದನ್ನು ಹೊಂದಿಕೊಳ್ಳೋದಕ್ಕೆ ಇದಿಲ್ಲ. ಆದರೆ ನಾವು ಪ್ರಾರ್ಥನೆಯಲ್ಲಿ ಯಾವುದನ್ನು ಬೇಡಿಕೊಳ್ತೇವೋ ಅದನ್ನು ಹೊಂದಿಕೊಂಡಿದ್ದೇವೆ ಎಂಬುದಾಗಿ ನಾವು ನಂಬಬೇಕು. ಯಾವಾಗ ಆ ನಂಬಿಕೆ ಏನಾಗ್ತದೆ, ನಂಬಿಕೆ ಇಲ್ಲದೆ ನಮ್ಮ ಜೀವನದಲ್ಲಿ ಯಾವುದನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ. ನಾವು ನಂಬಿದರೆ ಮಾತ್ರ ದೇವರ ಮಹಿಮೆಯನ್ನು ನಮ್ಮ ಜೀವನದಲ್ಲಿ ನಾವು ಕಂಡುಕೊಳ್ತೇವೆ. ಆದ್ದರಿಂದ ನಮ್ಮ ನಂಬಿಕೆ, ಬಲವಾದಂಥ ನಂಬಿಕೆ ದೇವರಲ್ಲಿ ನಾವು ಇಡಬೇಕಾಗಿದೆ. ಆದ್ದರಿಂದ ಪ್ರಿಯ ದೇವ ಜನರೇ, ನಾವು ನಂಬಿಕೆಯಿಂದ ದೇವರ ಸಾನ್ನಿಧ್ಯಕ್ಕೆ ನಾವು ಬರಬೇಕಾಗಿದೆ. ಪ್ರಾರ್ಥನೆ ಜೀವಿತವನ್ನು ನಾವು ಬಲಪಡಿಸಿಕೊಳ್ಬೇಕಾಗಿದೆ. ಪ್ರಾರ್ಥನೆ ಬಲವನ್ನು ಹೊಂದಿಕೊಳ್ಬೇಕಾಗಿದೆ. ಅದಕ್ಕೆ ಪ್ರಾರ್ಥನೆಯ ಒಂದು ನಿರ್ಬಂಧನೆಯನ್ನು ನಾವು ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರು ನಮಗೊಂದು ನಿಬಂಧನೆಯನ್ನು ಕೊಟ್ಟಿದ್ದಾನೆ.
ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಡಿಕೊಳ್ಳ್ರಿ ಅದು ನಿಮಗೆ ಸಿಗ್ತದೆ. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಹಾಗಾದರೆ ಪ್ರಾರ್ಥನೆಯಲ್ಲಿ ಲೋಕವನ್ನು ಅಲ್ಲಕಲ್ಲೋಲ ಮಾಡುವಂಥ ಶಕ್ತಿ ಇದೆ. ಆದ್ದರಿಂದ ನಾವು ಆ ಪ್ರಾರ್ಥನೆಯ ಬಲದ ಮೂಲಕ ನಾವು ದೇವರನ್ನ ಸಾಮೀಪ್ಯಕ್ಕೆ ನಾವು ಬರೋದಕ್ಕೆ ಶಕ್ತರಾಗ್ತೇವೆ. ಹಾಗಾದರೆ ಪ್ರಿಯ ದೇವ ಜನರೇ, ಎಲ್ಲಿ ಪ್ರಾರ್ಥನೆ ಇಲ್ಲವೋ ಅಲ್ಲಿ ದೇವರ ಪ್ರಸನ್ನತೆ ಇಲ್ಲ. ಎಲ್ಲಿ ಪ್ರಾರ್ಥನೆ ಇಲ್ಲವೋ ಅಲ್ಲಿ ಶಾಂತಿ ಸಮಾಧಾನ ಇಲ್ಲ. ಗೊಂದಲಗಳು, ಅಸಮಾಧಾನಗಳು ಮನೆಯಲ್ಲಿ, ಕುಟುಂಬಗಳಲ್ಲಿ, ಸಮಾಜದಲ್ಲಿ. ಹಾಗಾದರೆ ಎಲ್ಲಿ ಪ್ರಾರ್ಥನೆ ಇಲ್ಲವೋ ಅಲ್ಲಿ ದೇವರ ಆಶೀರ್ವಾದವಿಲ್ಲ. ಹಾಗಾದರೆ ದೇವರ ಆಶೀರ್ವಾದ ಬೇಕು ಎಂಬುದಾಗಿ ನಾವು ಹೇಳುವುದಾದರೆ ದೇವರ ಸಾನ್ನಿಧ್ಯ ಬರಬೇಕು. ದೇವರೊಟ್ಟಿಗೆ ನಮ್ಮ ಅನ್ಯೋನ್ಯತೆಯನ್ನು ಇಟ್ಟುಕೊಳ್ಬೇಕು. ದೇವರ ಒಟ್ಟಿಗೆ ನಮ್ಮ ಸಂಪರ್ಕವನ್ನು ಬೆಳೆಸಿಕೊಳ್ಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಈ ಉದಯ ಕಾಲದಲ್ಲಿ ತಿಳಿಸುವಂಥದ್ದಾಗಿದೆ. ಹಾಗಾದರೆ ಮುಂಜಾನೆಯ ಪ್ರಾರ್ಥನೆ ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು, ನಮ್ಮ ಗಂಡಂದಿರನ್ನು, ನಮ್ಮ ಸೊಸೆಯಂದಿರನ್ನು, ಅದು ಏನಾಗಿರ್ಬೇಕು? ನಮ್ಮ ಪ್ರಾರ್ಥನೆ ಅವರನ್ನು ತಟ್ಟಿ ಎಬ್ಬಿಸುವಂಥ ಪ್ರಾರ್ಥನೆ ನಮ್ಮದಾಗಬೇಕು. ಆ ಪ್ರಾರ್ಥನೆಯಲ್ಲಿ ಅಂಥ ಒಂದು ಬಲ ಅಡಕವಾಗಿದೆ. ಆದ್ದರಿಂದ ಪ್ರಿಯ ದೇವಜನರೇ, ನಾವು ಪ್ರಾರ್ಥನೆಗೆ, ಇದು ಪ್ರಾರ್ಥನೆಯ ವರ್ಷವಾಗಿದೆ. ನಾವು ಅಂತ್ಯ ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದ್ದರಿಂದ ನಮ್ಮ ಜೀವಿತಗಳನ್ನು ನಾವು ಬದಲಾಯಿಸಿಕೊಳ್ಳುವುದಕ್ಕೆ ನಾವು ಪ್ರಯತ್ನವನ್ನು ಪಡಬೇಕಾಗಿದೆ. ಆದ್ದರಿಂದ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸೋದು ಏನೆಂದರೆ, ನಾವು ಯಾವಾಗಲೂ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಸ್ಕಾಟ್ಲೆಂಡ್ ದೇಶದಲ್ಲಿ 17 ವರ್ಷದ ಒಬ್ಬ ಮ್ಯಾಥ್ಯೂ ಅನ್ನುವಂಥ ಹುಡುಗ, ಯೌನಸ್ಥನು, ಮನೆಯನ್ನು ಬಿಟ್ಟು ಹೋಗ್ತಾನೆ. ಅವನ ತಾಯಿ ಭಯಭಕ್ತಿ ಉಳ್ಳಂಥ ತಾಯಿ. ಮಗನು ಮನೆಯನ್ನು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಅವನ ತಾಯಿ, ಭಕ್ತಿಯುಳ್ಳಂಥ ತಾಯಿ, ಮಗನಿಗೆ ಏನು ಮಾಡ್ತಾಳೆ? ಒಂದು ಸತ್ಯವೇದವನ್ನು ಅವನ ಕೈಯಲ್ಲಿ ಕೊಡ್ತಾಳೆ. ಕೊಟ್ಟು ಅವನಿಗೆ ಪ್ರಾರ್ಥನೆಯನ್ನು ಮಾಡಿ, ಈ ಸತ್ಯವೇದ ಯಾವಾಗಲೂ ನೀನು ಓದಿ ಇದನ್ನು ಧ್ಯಾನ ಮಾಡು ಎಂಬುದಾಗಿ ಮಗನ ಕೈಯಲ್ಲಿ ಕೊಡ್ತಾನೆ. ಅವನು ಹಾಗೆ ತಾಯಿ ಅವನಿಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾಳೆ. ಇವನು ಹಾಗೆ ಆ ಒಂದು ಸತ್ಯವೇದನ ಇಟ್ಕೊಂಡು ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಒಂದು ಸಾರಿ ಕುಡಿಯುವುದನ್ನು ಕಲಿತ್ಕೊಳ್ತಾನೆ. ವೈದ್ಯಕೀಯ ಒಂದು ವೈದ್ಯನಾಗ್ತಾನೆ. ಕಲಿತು ಒಬ್ಬ ವೈದ್ಯನಾಗ್ತಾನೆ. ಆದರೆ ವೈದ್ಯನಾಗ್ತಾನೆ. ಒಂದು ಸಾರಿ ಮ್ಯಾಥ್ಯೂ ಒಬ್ಬ ವೈದ್ಯನ ಆದ ನಂತರ ಅವನು ಓದಿ ತೇರ್ಗಡೆ ಹೊಂದಿ ಅಲ್ಲಿ ವೈದ್ಯನಾಗಿರುವಾಗ ಒಂದು ಸಾರಿ ಅವನ ಆಸ್ಪತ್ರೆಯಲ್ಲಿ ಮರಣದ ಹಾಸಿಗೆಯಲ್ಲಿ ಒಬ್ಬ ವ್ಯಕ್ತಿ ಬಿದ್ದುಕೊಂಡು ಏನು ಮಾಡ್ತಾ ಇರ್ತಾನೆ? ಆ ಪುಸ್ತಕವನ್ನು ಕೇಳ್ತಾ ಇರ್ತಾನೆ, ಸತ್ಯವೇದವನ್ನು ಕೇಳ್ತಾ ಇರ್ತಾನೆ. ಈ ಸತ್ಯವೇದವನ್ನು ಈತನು ಕುಡಿಯುವುದಕ್ಕಾಗಿ ಏನು ಮಾಡಿದ್ದ? ಅದನ್ನು ಮಾರಿದ್ದ. ಆ ಮಾರಿದಂಥ ಪುಸ್ತಕ, ಸತ್ಯವೇದ, ಅದೇ ವ್ಯಕ್ತಿಯ ಮರಣದ ಹಾಸಿಗೆಯಲ್ಲಿ ಬಿದ್ದುಕೊಂಡು ಆ ಪುಸ್ತಕವನ್ನು ಕೊಟ್ಟು ಸಾಯುವಂಥ ಗಳಿಗೆಯಲ್ಲಿ ಆ ಪುಸ್ತಕವನ್ನು ನನಗೆ ಕೊಡಿರಿ ಎಂಬುದಾಗಿ ಕೇಳುವಂಥ ಆ ಸ್ವರ ಆ ಮ್ಯಾಥ್ಯೂನ ಕಿವಿಗೆ ಬೀಳ್ತದೆ. ಏನನ್ನ ಕೇಳ್ತಾನೆ ಇವನು ಎಂಬುದಾಗಿ ಆತನ ಬಗ್ಗಿ ನೋಡುವಾಗ ಅವರ ಮನೆಯವರು ಅವನಿಗೆ ಸತ್ಯವೇದವನ್ನು ಕೊಡ್ತಾ ಇರ್ತಾರೆ. ಅದನ್ನು ಬಗ್ಗಿ ನೋಡಿ ಅವನ ಪಕ್ಕಕ್ಕೆ ಹೋಗಿ ಏನದು ಎಂಬುದಾಗಿ ಕೇಳಿ ಅದನ್ನು ತೆಗೆದುಕೊಂಡು ಅವನು ಏನು ಮಾಡ್ತಾನೆ? ನೋಡ್ತಾನೆ. ನೋಡಿದಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯ ದೇವ ಜನರೇ, ಅದು ಅವನ ತಾಯಿ ಕೊಟ್ಟಂಥ ಸತ್ಯವೇದವಾಗಿತ್ತು. ಅದರಲ್ಲಿ ಆಕೆ ಗುರುತುಗಳು, ಆಕೆ ಸಹಿಗಳು. ನಾವೇನು ಮಾಡ್ತೀವಿ? ಯಾವುದಾದ್ರೂ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡುವಾಗ ಅದನ್ನು ಅಂಡರ್ಲೈನ್ ಮಾಡ್ತೀವಿ. ಆ ರೀತಿಯಾಗಿ ಅವನ ತಾಯಿ ಕೂಡ ಆ ಗುರುತುಗಳನ್ನು ಅದರಲ್ಲಿ ಬಹಳಷ್ಟು ಮಾಡಿದ್ರು. ಅದನ್ನು ನೋಡಿದಾಗ ಅವನ ಕಣ್ಣಲ್ಲಿ ದುಃಖ. ಅದನ್ನು ತೆಗೆದುಕೊಂಡು ತನ್ನ ಕೋಣೆಗೆ ಹೋಗಿ ಬಹಳಷ್ಟು ಆತನ ಅತ್ತು ದುಃಖಿಸಿ, ಇಂಥ ಅಯೋಗ್ಯನಾದಂಥ ಮಗ ಇಂಥ ತಾಯಿಗೆ ಹುಟ್ಟಿದನಲ್ಲ ಎಂಬುದಾಗಿ ಆತನ ದುಃಖಿಸಿ ಬಹಳಷ್ಟು ಆದರೆ ತಾಯಿ ತೀರಿ ಹೋದ್ಲು. ಆದರೆ ಆಕೆಯ ಪ್ರಾರ್ಥನೆ ಸಾಯಲಿಲ್ಲ. ಮಗನಿಗೋಸ್ಕರ ಪ್ರಯಾಸದಿಂದ ಮಾಡಿದಂಥ ಪ್ರಾರ್ಥನೆ ಸಾಯಲಿಲ್ಲ. ತಡವಾದರೂ ಕೂಡ ಮಗನಿಗೆ ಅಲ್ಲಿ ಆತನ ಏನು ಮಾಡ್ತಾನೆ? ಕಣ್ಣೀರು ಸುರಿಸಿದ್ದೆ ಯೇಸುವನ್ನು ಅಂಗೀಕರಿಸಿಕೊಂಡು ತನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ತಾನೆ. ತನ್ನ ಜೀವಿತವನ್ನು ಬದಲಾಯಿಸಿಕೊಳ್ತಾನೆ. ಪ್ರಿಯ ದೇವಜನರೇ, ಪ್ರಾರ್ಥನೆ ನಮ್ಮ ಜೀವಿತವನ್ನು ಬದಲಾಯಿಸ್ತದೆ. ನಮ್ಮನ್ನು ಹಳೆಯ ಸ್ಥಿತಿಯಲ್ಲಿ ನಮ್ಮನ್ನು ಇರೋದಕ್ಕೆ ಬಿಡುವುದಿಲ್ಲ. ಆದ್ದರಿಂದ ಈ ದಿನಗಳಲ್ಲಿ ನಾವು ಎಲ್ಲಿ ತಪ್ಪಿ ಹೋಗಿದ್ದೇವೆ? ನಿದ್ರೆ ಎಂಬ ಶೋಧನೆಗೆ ಒಳಗಾಗಿ ಯೇಸುವಿನಿಂದ ದೂರವಾಗಿದ್ದೆವು. ನಮ್ಮ ಸಿರಿ ಸಂಪತ್ತು, ಆಸ್ತಿ, ಅಂತಸ್ತು, ಗರ್ವ, ಅಹಂಕಾರವೆಂಬ ಶರೀರದ ದುರಭ್ಯಾಸಗಳು, ಕುಟುಂಬದಲ್ಲಿನ ಜಗಳ, ಸಭೆ ಸಮಾಜಗಳಲ್ಲಿ ಇರುವಂಥ ಸಮಸ್ಯೆಗಳು, ನಿದ್ರೆ, ಅಂಥ ಒಂದು ನಿದ್ರೆಗೆ ನಾವು ಜಾರಿ ಹೋಗಿದ್ದೇವ. ಸಮಸ್ಯೆಗಳೆಂಬ ನಿದ್ರೆಗೆ ನಾವು ಜಾರಿ ಹೋಗಿದ್ದೇವ. ಇಂಥ ಶೋಧನೆಗೆ ನಾವು ಒಳಗಾಗಿ ನಿದ್ರೆಯಲ್ಲಿ ಇರುವುದಾದರೆ ಅದು ನಮ್ಮನ್ನು ಯೇಸುವಿನಿಂದ ದೂರ ಮಾಡ್ತದೆ. ಹಾಗಾದರೆ ಯೇಸುವಿನಿಂದ ನಾವು ದೂರ ಆದರೆ ನಮ್ಮ ಜೀವಿತ ಒಂದು ಶೂನ್ಯವಾದಂಗೆ. ಆ ಬರುಡಾದ ಭೂಮಿ ನಮ್ಮ ಜೀವಿತ, ಬರುಡಾದ ಭೂಮಿ. ನಾವು ಹಾಡಾಡ್ತೀವಿ, ಬಾಯಾರಿದ ಜಿಂಕೆ ವಿಷಯದಲ್ಲಿ ನಾವು ಹಾಡಾಡ್ತೀವಿ. ನಮ್ಮ ಜೀವಿತ
ದೇವರಿಂದ ನಾವು ದೂರ ಇರುವುದಾದರೆ ನಮ್ಮ ಜೀವನ ಒಂದು ಶೂನ್ಯವಿದ್ದಾಗೆ. ಆದ್ದರಿಂದ ಆ ಶೂನ್ಯ ಜೀವಿತದಿಂದ ನಾವು ಹೊರಗೆ ಬರೋಣ, ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಯಾಕಂದರೆ ಆತನು ನಮ್ಮ ಸ್ಥಿತಿಗತಿಗಳನ್ನು ಬದಲಾಯಿಸುವಂಥ ದೇವರು, ಆತನು ಮಾತ್ರ ಸಾಧ್ಯ. ಆದ್ದರಿಂದ ನಿದ್ದೆ ಎಂಬ ಶೋಧನೆಯಿಂದ ಹೊರಗೆ ಬರಲು ನಮಗೆ ಆಗದೆ ಹೋದಾಗ ಕರ್ತನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಯಾಕಂದರೆ ಅಲ್ಲಿ ದೇವರು ಶಿಷ್ಯರು ಕೂಡ ನಿದ್ರೆಯಲ್ಲಿ ಜಾರಿದಾಗ ಯೇಸು ಸ್ವಾಮಿ ಅಲ್ಲಿ ಒಂದು ಸುಂದರವಾದ ಮಾತನ್ನು ಹೇಳ್ತಾನೆ, ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು. ನಮ್ಮನ್ನು ಬಲಪಡಿಸುವ ಆತನೇ ಅಲ್ಲಿ ಇದ್ದುಕೊಂಡು ನಾವು ಎಲ್ಲದಕ್ಕೂ ಶಕ್ತರಾಗುವುದಕ್ಕೆ. ಯಾಕೆಂದರೆ ನಮ್ಮ ಬಲಹೀನ ಶಿಷ್ಯರ ಬಲಹೀನತೆ ಏನು ಎಂಬುದು ಆತನಿಗೆ ಗೊತ್ತಿತ್ತು. ಇವತ್ತು ನಮ್ಮ ಬಲಹೀನತೆ ಏನೆಂಬುದು ಆತನಿಗೆ ಗೊತ್ತಿದೆ. ಆದರೆ ನಮ್ಮನ್ನು ಕರ್ತನಿಗೆ ನಾವು ಒಪ್ಪಿಸಿಕೊಡೋಣ. ನಮ್ಮ ಬಲಹೀನತೆಗಳು ಯಾವುದೂ ಮರೆಯಾಗಿಲ್ಲ. ಆತನ ಮುಂದೆ ಮನುಷ್ಯರಿಗೆ ಮರೆಯಾಗಿರ್ಬೋದು, ಆದರೆ ದೇವರಿಗೆ ಯಾವುದೂ ಮರೆಯಾಗಿಲ್ಲ. ಆದ್ದರಿಂದ ಈ ಶ್ರಮೆ ಮರಣ ದಿನಗಳಲ್ಲಿ ನಾವು ಎಲ್ಲಿ ತಪ್ಪಿ ಹೋಗಿದ್ದೇವೆ ನಮ್ಮನ್ನು ನಾವು ತಿದ್ದಿ ಸರಿಪಡಿಸಿಕೊಳ್ಳೋಣ. ಯೇಸುವಿನ ಪ್ರೀತಿಗೆ ನಾವು ನಮ್ಮ ಜೀವಿತವನ್ನು ಒಪ್ಪಿಸಿಕೊಡೋಣ. ಎಚ್ಚರಿಕೆಯಿಂದ ನಮ್ಮ ಜೀವಿತವನ್ನು ಒಪ್ಪಿಸಿಕೊಂಡು ಎಚ್ಚರಿಕೆಯಿಂದ ನಾವು ಜೀವನವನ್ನು ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಮಾತ್ರವಲ್ಲದೆ ಈ 40 ದಿನಗಳಲ್ಲಿ ನಾವು ದೇವರ ವಾಕ್ಯವನ್ನು ಕೇಳ್ತೀವಿ. ದೇವರ ಮಕ್ಕಳಾಗಿ ಈ 40 ದಿನಗಳಿಗೆ ಮಾತ್ರ ನಮ್ಮ ಜೀವಿತ ಸೀಮಿತವಾಗಿರುತ್ತೆ. ನಮ್ಮ ಜೀವಿತವನ್ನು ಸಾಕ್ಷಿ ಜೀವಿತಕ್ಕೆ ನಾವು ಒಪ್ಪಿಸಿಕೊಡೋಣ. ನಾವು ಒಪ್ಪಿಸಿಕೊಡೋಣ. ಅನೇಕರನ್ನ ಆ ಕ್ರಿಸ್ತನ ಶಿಲುಬೆಯ ಅಡಿಗೆ ನಾವು ತರುವುದಕ್ಕೆ ನಾವು ಶಕ್ತರಾಗೋಣ. ಯಾಕಂದರೆ ಅನೇಕ ಭಕ್ತರು ಬಂದು ಇಲ್ಲಿ ಅನೇಕ ತಮ್ಮ ಅನುಭವವನ್ನು ಹಂಚಿಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಾವುಗಳು ಕೂಡ ಆ ಅನುಭವದಲ್ಲಿ ನಾವು ಜೀವಿಸಬೇಕಾದರೆ ನಾವು ಕೂಡ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಈ ಶ್ರಮೆ ಮರಣ ಪುನರುತ್ಥಾನ ಧ್ಯಾನಗಳಿಗೆ ಮಾತ್ರ ನಮ್ಮ ಜೀವಿತ ಸೀಮಿತವಾಗಿರದೆ ಇಡೀ ನಮ್ಮ ಜೀವಿತದುದ್ದಕ್ಕೂ ಈ ಲೋಕದ ಅಂತ್ಯದವರೆಗೂ ನಾವು ಕ್ರಿಸ್ತನಿಗಾಗಿ ನಾವು ಜೀವಿಸೋದಾದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ನಾವು ದೊಡ್ಡ ಆಶೀರ್ವಾದವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯತೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸು. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನನ್ನ ದೇವರೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇನಪ್ಪ. ಕರ್ತನೆ ಕೊಟ್ಟಂಥ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ. ಹೌದು ಕರ್ತನೆ, ತಂದೆಯಾದ ದೇವರೇ, ನಿದ್ರೆ ಎಂಬ ಶೋಧನೆಗೆ ನಾವು ಜಾರಿ ಹೋಗದಂತೆ ದೇವರೇ ನಮ್ಮನ್ನು ಎಚ್ಚರಿಸು. ದೇವರೇ, ನಿನ್ನ ಒಂದು ಕೃಪೆಯಿಂದ ನಮ್ಮನ್ನು ತುಂಬಿಸಿ ನಡೆಸು. ವಾಕ್ಯವನ್ನು ಧ್ವನಿವರ್ಧಕದ ಮೂಲಕ ವಾಕ್ಯವನ್ನು ಆಲಿಸಿದಂಥ ಮತ್ತು ಕರ್ತನೆ ನಿನ್ನ ಆಲಯದಲ್ಲಿ ಸೇರಿ ಬಂದಂಥ ಪ್ರತಿಯೊಬ್ಬರ ಇಷ್ಟಾರ್ಥಗಳನ್ನು ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಒದಗಿಸಿಕೊಟ್ಟು ನಿನ್ನ ಮಕ್ಕಳನ್ನು ಬಲಪಡಿಸು, ಸಂತೈಸು, ಆಧರಿಸು. ಆತ್ಮೀಯ ಜೀವಿತದಲ್ಲಿ ಕರ್ತನೆ ಸಾಕ್ಷಿಯ ಜೀವಿತದಲ್ಲಿ ಮುನ್ನಡೆಸು ಎಂಬುದಾಗಿ ಬೇಡಿಕೊಳ್ತಾ ನನ್ನನ್ನು ತಗ್ಗಿಸಿಕೊಂಡು ನಿನ್ನ ನಾಮವನ್ನು ಹೆಚ್ಚಿಸುತ್ತಾ ಯೇಸು ನಾಮದಲ್ಲಿ ಬೇಡಿದ್ದೇನೆ ನನ್ನ ತಂದೆ. ಆಮೇಲೆ ಆಮೇಲೆ. ಎಚ್ಚರವಾಗಿದ್ದು ಪ್ರಾರ್ಥಿಸುವುದರ ಮೂಲಕ ಶೋಧನೆಯನ್ನು ಹೇಗೆ ಜಯಿಸುವುದೆಂಬುದಾಗಿ ನಮಗೆ ಸುಂದರವಾದ ಸಂದೇಶವನ್ನು ಕೊಟ್ಟಂಥ ರೂಪಕ್ಕಾಗಿ ವಂದನೆಗಳು. ಕೊನೆಯದಾಗಿ ಸಂಗೀತಗಳಲ್ಲಿ 268ನೇ ಸಂಗೀತ 1 ಮತ್ತು 3ನೇ ಚರಣ ಹಾಡಿಕೊಳ್ಳೋಣ. 268 ಬಂತು ಎಂದು ಕಂಡರೆ.
ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಪದ್ಯರೂಪವಾಗಿ ಹೇಳಿಕೊಳ್ಳುವುದು. ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ, ನಿನ್ನ ಕೃಪೆಯು, ತಂದೆಯಾದ ದೇವರೇ ನಿನ್ನ ಪ್ರೀತಿಯು, ಪ್ರೀತಿಯುಳ್ಳ ಪವಿತ್ರಾತ್ಮನೇ ನಿನ್ನ ಅನ್ಯೋನ್ಯತೆಯು ಈಗಲೂ ಯಾವಾಗಲೂ ಎಂದೆಂದಿಗೂ ಸಕಲ ಪರಿಶುದ್ಧರೊಟ್ಟಿಗೂ ಕಷ್ಟ, ನೋವು, ಬೇನೆ, ಬೇಸರಿಕೆ, ಮರಣದ ಹಾಸಿಗೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಾಣಾತ್ಮಗಳ ಸಂಗಡಲು, ವಿಶೇಷವಾಗಿ ನೆರೆದು ಬಂದಂಥ ಎಲ್ಲ ಸಭೆಯವರ ಸಂಗಡಲು ಮತ್ತು ಕರ್ತನೆ ನಿನ್ನ ಭಕ್ತ ಸಮೂಹದ ಸಂಗಡಲು ನಿತ್ಯ ನಿರಂತರ ಕಾಲಕ್ಕೂ ನೆಲೆಯಾಗಿರಲಿ. ಆಮೇಲೆ ಜಗತ್ಕಾಲ